ವಿಘ್ನರಾಜ ವಿಶುದ್ಧವಾಣಿ ವಿಶಿಷ್ಟ ವಿಷ್ಣು ವಿಶೇಷ ಶಂಕರ ವಾಯು ಜಲ ಗಗನ ಅನಲ ಅಣು ಓಂಕಾರ ಬ್ರಹ್ಮಾಂಡ ಆದಿಮಧ್ಯಾಂತದ ವ್ಯಾಪ್ತಕ್ಕೆ ಸಚ್ಚಿತ್ ಆನಂದ ಆತ್ಮಜ್ಞಾನಕ್ಕೆ ರೂಪು ನೂರರ ಶುದ್ಧ ಚೈತನ್ಯಕ್ಕೆ ನಮೋ ನಮಃ. ನಮ್ಮ ಭಾರತೀಯರ ಚಿಂತನೆಗೂ ಪಾಶ್ಚಾತ್ಯರ ಚಿಂತನೆಗೂ ಅತ್ಯಂತ ಮೂಲಭೂತವಾದ ಒಂದು ವ್ಯತ್ಯಾಸ ಉಂಟು. ನೀವು ಈ ಆಂಗ್ಲ ಭಾಷೆಯಲ್ಲಿ ಭಾಷಣ ಮಾಡುವವರನ್ನು ನೋಡಿ, ಏನನ್ನೋ ಒಂದನ್ನು ಹೇಳಿಬಿಟ್ಟು ನಾನು ಹೇಳ್ತೀನಿ ಅಂತಾರವರು, ನಾನು ಹೇಳ್ತೀನಿ ನೀವು ಕೇಳಿ ಅಂತ ಹೇಳ್ತಾರೆ. ಈ ಆಂಗ್ಲ ಭಾಷೆಯ ಹೊತ್ತಿಗೆಗಳನ್ನು ನೋಡಿ, ಆ ಹೊತ್ತಿಗೆಯ ಮೊದಲು ಆ ಕೃತಿಕಾರನ ಹೆಸರು ಬಹಳ ದೊಡ್ಡ ಅಕ್ಷರಗಳಲ್ಲಿ ಮುದ್ರಣವಾಗುತ್ತೆ. ಕೃತಿಯ ಹೆಸರು ಕೆಳಗೆ ಪುಟ್ಟದಾಗಿರುತ್ತೆ. ಪಾಶ್ಚಾತ್ಯರಿಗೆ ಆತ್ಮಪ್ರತ್ಯಯ ಜಾಸ್ತಿ. ನಾನು 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 ನನ್ನಿಂದಾಗಿ ಈ ಕೃತಿ, ನಾನೇ ಪ್ರಧಾನ, ನಾನೇ ಮುಖ್ಯ, ನಾನಿಲ್ಲದೆ ಈ ಕೃತಿ ಇಲ್ಲ. ಆದರೆ ಭಾರತೀಯರ ಚಿಂತನೆ ಅಂಥದ್ದಲ್ಲ. ನಾವು ಎಷ್ಟು ವಿನಮ್ರರು ವಿನೀತರು ಅಂದರೆ ಆ ಕೃತಿ ನಾನು ಬರದೇ ಇಲ್ಲಯ್ಯ ಅಂತೀವಿ ನಾವು. ಉದಾಹರಣೆಗೆ ವಾಲ್ಮೀಕಿ, ಆತನ ಹೆಸರೇ ಹೇಳ್ಕೊಳ್ಳಿಲ್ಲ. ವಾಲ್ಮೀಕಿ ಅನ್ನೋದು ಹೆಸರಲ್ಲ. ನಾನು ಹಿಂದಿನ ವರ್ಷ ಮಾತಾಡ್ತಾನೆ ಚರ್ಚೆ ಮಾಡಿದ್ದೆ ನಿಮ್ಮ ಹತ್ರ. ವಾಲ್ಮೀಕಿ ಅನ್ನೋದು ಕೇವಲ ಒಂದು ಬಿರುದು ಅಷ್ಟೇನೆ. ಆತನ ಹೆಸರು ಪ್ರಚೇತಸ ಅಂತ. ಪ್ರಚೇತಸನ ವಂಶದಲ್ಲಿ ಬಂದಂತಹ ಪ್ರಾಚೇತಸ್ ಅನ್ನುವ ಮಹರ್ಷಿ ಬರೆದದ್ದನ್ನ. ಯಾವುದಾದರೂ ಒಂದು ಕೃತಿಯ ವಿರಚನೆಗೆ ಅಥವಾ ಯಾವುದಾದ್ರೂ ಒಂದು ಕೆಲಸವನ್ನು ಮಾಡಬೇಕಾದ್ರೆ ಯಾವುದಯ್ಯ ಅತ್ಯಂತ ಅನಿವಾರ್ಯವಾಗಿರತಕ್ಕಂತಹ ಕ್ರಿಯೆ ಅಂದ್ರೆ ಅದೊಂದು ತಪಸ್ವಾಧ್ಯಾಯ ನಿರತಂ. ವಾಲ್ಮೀಕಿ ರಾಮಾಯಣದ ಮೊದಲನೆಯ ಶ್ಲೋಕದ ಅರ್ಧ ಭಾಗವೇ ಇದು, ತಪಸ್ವಾಧ್ಯಾಯ. ತಪಸ್ಸು ಮತ್ತು ಸ್ವಾಧ್ಯಾಯ ಎರಡರಿಂದಾಗಿ ಏನಾದರೂ ಸೃಷ್ಟಿ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗೆ ಕೃತಿಕಾರನೊಬ್ಬ ತಪಸ್ಸನ್ನು ಮಾಡ್ತಾ ಇದ್ದಾನೆ ಅಂದ್ರೆ ಅರ್ಥ ಏನಯ್ಯ ಅಂದ್ರೆ ನಾವೆಲ್ಲ ಅಷ್ಟೇನೆ. ನಾವು ಯಾವುದನ್ನಾದರೂ ಚಿಂತನೆ ಮಾಡಬೇಕಾಗಿದ್ರೆ, ಯಾವುದಾದರೂ ಬೃಹತ್ ಕಾರ್ಯವೊಂದನ್ನು ಸಿದ್ಧಿ ಮಾಡಬೇಕಾಗಿದ್ರೆ ಆ ಯೋಜನೆಯ ಹಂತದಲ್ಲಿ ಇದ್ದಾಗ ನಾವು ಏಕಾಂತದಲ್ಲಿ ಕುಳಿತುಕೊಳ್ತೀವಿ. ಒಬ್ಬ ವಿದ್ಯಾರ್ಥಿ ಪರೀಕ್ಷೆಗೆ ಸಿದ್ಧನಾಗ್ತಾ ಇದ್ದಾನೆ ಅಂತ ಹೇಳಿದರೆ, ಅಥವಾ ಕವಿಯೊಬ್ಬ ತನ್ನ ಕೃತಿಯ ವಿರಚನೆಯಲ್ಲಿ ಇದ್ದಾನೆ ಅಂತ ಹೇಳಿದರೆ, ಅಥವಾ ಒಬ್ಬ ತಾಂತ್ರಿಕಜ್ಞ ಒಂದು ಯೋಜನೆಯನ್ನು ರೂಪಿಸ್ತಾ ಇದ್ದಾನೆ ಅಂತ ಹೇಳಿದರೆ, ಅಥವಾ ಒಬ್ಬ ಅರ್ಥಶಾಸ್ತ್ರಜ್ಞ ದೇಶದ ಅರ್ಥ ನೀತಿಯ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾನೆ ಅಂತ ಹೇಳಿದರೆ, ಅಥವಾ ಯಾವನೇ ಒಬ್ಬ ವ್ಯಕ್ತಿ ಅತ್ಯಂತ ಗಂಭೀರವಾಗಿ ಯಾವುದಾದ್ರು ಒಂದು ವಿಷಯವನ್ನು ಕುರಿತು ಚಿಂತನೆ ಮಾಡಿ ಹೇಗೆ ನಾನು ಅದನ್ನು ಗೆಲ್ಲಬೇಕು ಅನ್ನುವ ಯೋಚನೆಗಳನ್ನು ಮಾಡಿದಾಗ ಪ್ರತಿಯೊಬ್ಬ ವ್ಯಕ್ತಿಯು ಏಕಾಂತವನ್ನು ಬಯಸ್ತಾನೆ. ವಿದ್ಯಾರ್ಥಿ ತಕ್ಷಣ ಬಾಗಿಲು ಹಾಕೊಳ್ತಾನೆ, ಕೋಣೆಯ ಒಳಗೆ ಕುಳಿತು ಅಧ್ಯಯನವನ್ನು ಮಾಡ್ತಾನೆ. ಅದರ ಅರ್ಥ ಏನು? ಸುತ್ತಲೂ ಗೋಡೆ ಇರಬೇಕು, ಒಳಗೆ ಏಕಾಂತದಲ್ಲಿರಬೇಕಾದ, ಆಗ ತಪಸ್ಸನ್ನು ಮಾಡಬೇಕು. ಪ್ರಕೃತಿಯಲ್ಲಿ ಅಂಥ ಸಂಕೇತ ಹುತ್ತ, ಸುತ್ತಲೂ ಗೋಡೆ ಇರತಕ್ಕದ್ದು. ಆ ಹುತ್ತವನ್ನು ನಾವು ಸಂಕೇತವಾಗಿ ತಗೊಂಡ್ವಿ. ಏನಂತ? ತಪಸ್ಸಿನ ಸಂಕೇತ ಅದು ಅಂತ. ನಮ್ಮ ಸುತ್ತಲೂ ಗೋಡೆ ಕಟ್ಕೋಬೇಕು, ನಮ್ಮ ಸುತ್ತಲೂ ಕೋಟೆ ಕಟ್ಕೋಬೇಕು. ನಾವು ಸುತ್ತಲೂ ಕೋಟೆ ಕಟ್ಟಿಕೊಂಡು ನಾವು ಏಕಾಂತದಲ್ಲಿ ಕುಳಿತು ಅಧ್ಯಯನವನ್ನೋ ಚಿಂತನೆಯನ್ನೋ ತಪಸ್ಸನ್ನು ಮಾಡಿದರೆ ಸಿದ್ಧಿ ಎನ್ನುವುದು ಸಿಗುವುದು. ಸಂತಿಯಲ್ಲಿ ಕುಳಿತು ಮಾಡ್ಲಿಕ್ಕೆ ಆಗೋದಿಲ್ಲ. ನಾನ್ ಋಷಿ ಕುರುತೆ ಕಾವ್ಯಂ. ಒಂದು ಕಾವ್ಯದ ಸೃಷ್ಟಿಯಾಗಬೇಕಾದ್ರೆ ಅವನು ಋಷಿಯಾಗಬೇಕು. ಋಷಿಯಾಗಿ ತಪಸ್ಸು ಮಾಡಬೇಕು, ತಪಸ್ವಿಯಾಗಿ ಏಕಾಂತದಲ್ಲಿರಬೇಕು. ಆ ಏಕಾಂತದ ಸಂಕೇತ ಪ್ರಕೃತಿಯಲ್ಲಿ ಕಾಣಿಸುವುದು ಹುತ್ತವಾದ್ದರಿಂದ ಸಂಸ್ಕೃತದಲ್ಲಿ ಅದನ್ನು ವಲ್ಮೀಕ ಅಂತ ಕರೆದಿದ್ದರಿಂದ ವಾಲ್ಮೀಕಿ ಅನ್ನುವ ಬಿರುದು ಆ ಋಷಿಗೆ ಬಂತು. ಆತನ ಹೆಸರೇ ಬಿಟ್ಟುಬಿಟ್ಟು ನಾವು ಬರೀ ಆ ಬಿರುದನ್ನು ತಗೊಂಡ್ವಿ. ಅಂದರೆ ಕೃತಿಕಾರ ತನ್ನ ಹೆಸರನ್ನೇ ಹೇಳಿಕೊಳ್ಳಿಲ್ಲ. ವಾಲ್ಮೀಕಿ ವಿರಚಿತ ವಾಲ್ಮೀಕಿ ಪ್ರಣೀತ ಶ್ರೀಮದ್ ರಾಮಾಯಣಂ ಅಂತ ಕರೆದರೆ ಆಗಲಿ, ಪ್ರಾಚೇತಸ ಬರೆದಿರತಕ್ಕಂಥ ಕೃತಿ ಅಂತ ಹೇಳಿಲ್ಲ ಯಾರು. ಕುಮಾರವ್ಯಾಸನ ಹೆಸರು ಕುಮಾರವ್ಯಾಸ ಅಲ್ಲ, ಅವನ ಹೆಸರು ನಾರಣಪ್ಪ. ನಾರಣಪ್ಪ ಬಿಟ್ಬಿಟ್ಟ ಅವನು. ನಾನು ವ್ಯಾಸನ ಮಗ ಕಣಯ್ಯ ಅಂತ ಹೆಸರನ್ನೇ ತಗೊಂಡ. ತನ್ನ ಹೆಸರೇ ಮುಖ್ಯ ಅಲ್ಲ ಅಂತ ಅನಿಸ್ತು ಅವನಿಗೆ. ಅಂದರೆ ಭಾರತೀಯ ಮನಸ್ಸುಗಳ ಯೋಚನೆ ಚಿಂತನೆ ಯಾವ ದಿಶೆಯಲ್ಲಿ ಇದೆ ಅಂದ್ರೆ, ನಾವು ಮಾಡತಕ್ಕಂಥ ಕೃತಿ ಕಾರ್ಯ ಉದ್ಯಮ ಸಂಸ್ಕೃತಿಯ ಪ್ರಚಾರ ಸಾಹಿತ್ಯ ಸೃಷ್ಟಿ ಮುಖ್ಯವೇ ವಿನಃ ನಾವಲ್ಲ ಅಂತ. ಹೀಗಾಗಿ ನಮ್ಮ ಕವಿಗಳು ಎಲ್ಲರೂ ಸಾಮಾನ್ಯವಾಗಿ ಭಾರತೀಯ ಕವಿಗಳು, ಸಂಸ್ಕೃತದ ಕವಿಗಳಿರಲಿ ಕನ್ನಡದ ಕವಿಗಳಿರಲಿ, ತಮ್ಮನ್ನು ಬಿಟ್ಟುಬಿಟ್ರು. ತಮ್ಮ ಅಹಂಕಾರವನ್ನ ಲಯ ಮಾಡಿಬಿಟ್ಟರು. ಎಲ್ಲವೂ ನಮಗೆ ಗೊತ್ತಿಲ್ಲ, ಯಾವುದೋ ಒಂದು ಶಕ್ತಿಯಿಂದ ಪ್ರೇರಿತವಾಗಿದ್ದೇವೆ ಎನ್ನುವ ನಂಬಿಕೆಯನ್ನು ಹೊತ್ತರು. ಹೀಗಾಗಿ ನಮ್ಮ ಕುಮಾರವ್ಯಾಸ ಕೂಡ ಯಾರಯ್ಯ ಕಾವ್ಯವನ್ನು ಬರೆದಿದ್ದು ಅಂತ ಅವನೇ ಪ್ರಶ್ನೆ ಕೇಳಿಕೊಳ್ತಾನೆ. ನಾನ್ ಬರೀಲಿಲ್ಲಪ್ಪ, ವೀರನಾರಾಯಣನ ಕವಿ, ಲಿಪಿಕಾರ ಕುವರವ್ಯಾಸ, ಕೇಳುವ ಸೂರಿಗಳು ಜಂಗಮ ಜನಾರ್ದನರು ಅಂತಾನ. ಸ್ವಾಮಿ, ನೀವು ಸೂರಿಗಳು, ಮಹಾವಿದ್ವಾಂಸರು, ನೀವು ಜಂಗಮರು. ಜಂಗಮರು ಅಂದರೆ ಸ್ಥಾವರವಾಗಿ ನಿಲ್ಲದವರು. ನಿಮ್ಮ ಚಿಂತನೆ ಎನ್ನತಕ್ಕಂಥದ್ದು
ಒಂದು ಕಡೆ ಮುಡುಗಟ್ಟಿ ಕುಳಿತುಕೊಳ್ಳುವುದಲ್ಲ, ಹರಿದು ಹೋಗತಕ್ಕಂಥದ್ದು. ಯಾವುದೋ ಶತಮಾನಗಳಿಂದ ಬಂದಿರತಕ್ಕಂಥ ಒಂದು ಅಭಿಪ್ರಾಯಕ್ಕೆ ನೇತು ಬೀಳಬೇಕಾಗಿಲ್ಲ. ಹೊಸ ಹೊಸ ಆಲೋಚನೆಗಳು ಬಂದರೆ, ಹೊಸ ಹೊಸ ನೀರು ಬಂದರೆ, ಆ ನೀರಿಗೆಲ್ಲ ನಮ್ಮನ್ನು ತೆರೆದುಕೊಳ್ಳತಕ್ಕವರು ನಾವು. ಜಂಗಮರು. ಜಂಗಮತ್ವ ಅದು ಚಲನಶೀಲವಾಗಿರತಕ್ಕದ್ದು. ನಾನು ಬಹುಶಃ ಇವತ್ತು ನಾಳೆಯೋ ಕೆಲವು ಅಂಶಗಳನ್ನು ನಾನು ಚರ್ಚೆ ಮಾಡಲಿದ್ದೇನೆ ನಿಮ್ಮ ಜೊತೆಗೆ. ನಿಮ್ಮಲ್ಲಿ ಸಂಪ್ರದಾಯವಾದಿಗಳಿದ್ದರೆ ಅವರಿಗೆ ತುಂಬಾ ನೋವಾಗತಕ್ಕಂಥ ವಿಷಯಗಳನ್ನು ಚರ್ಚೆ ಮಾಡಲಿದ್ದೇನೆ ನಾನು. ತಾವು ಜಂಗಮರಾಗಬೇಕು ಅಂತಾನೆ ಕುಮಾರವ್ಯಾಸ. ಅಂದರೆ ಮನಸ್ಸನ್ನ ಚಿಂತನಶೀಲವಾಗಿ ಹರಿಯ ಬಿಡಬೇಕು, ಒಂದಕ್ಕೆ ಅಂಟಿಕೊಂಡು ಕುಳಿತುಕೊಳ್ಳುವುದಲ್ಲ. ಜಂಗಮರು ಜನಾರ್ದನರು, ನೀವೆಲ್ಲ ಜನಾರ್ದನರು, ನೀವೆಲ್ಲ ವಿಷ್ಣು ಸ್ವರೂಪಿಗಳು ಅಂತಾನೆ. ತನ್ನ ಬಗ್ಗೆ ಅವನು ಹೇಳ್ಕೊಳ್ತಾ ಇಲ್ಲ. ನೀನು ಯಾರಯ್ಯ ಅಂದ್ರೆ, ನಾನು ಸುಮ್ಮನೆ ಬರ್ಕೊಂಡು ಹೋದೆ ಕಣಪ್ಪ, ಹೇಳಿದ್ದು ಬೇರೆ. ನಾನು ಕವಿಯಲ್ಲ, ವೀರನಾರಾಯಣನೇ ಕವಿ. ಆ ದೇವಸ್ಥಾನದ ಪಕ್ಕದಲ್ಲಿ ಕೂತ್ಕೊಂಡು ದೇವರನ್ನು ನೋಡಿಕೊಂಡು ಅವನ ಧ್ಯಾನದಲ್ಲಿ ನಾನು ಬರ್ಕೊಂಡು ಹೋದೆ. ವೀರನಾರಾಯಣನೇ ಕವಿ, ನಾನು ಕವಿಯಲ್ಲ. ಅವನು ಹೇಳಿದ್ದನ್ನ, ಅವನು ಹೊಳೆಸಿದ್ದನ್ನ, ಅವನು ಉತ್ಸಾಹದಿಂದ ಕೊಟ್ಟಿದ್ದನ್ನ, ಅವನು ನನ್ನ ಕಣ್ಣು ಮುಂದೆ ಸಾಕ್ಷಾತ್ಕಾರ ಮಾಡಿದ್ದನ್ನ, ನನ್ನ ಬುದ್ಧಿಗೆ ಗೋಚರವಾದದ್ದನ್ನ ನಾನು ಬರ್ಕೊಂಡು ಹೋದೆ. ಲಿಪಿಕಾರ ಕುವರವ್ಯಾಸ, ನಾನು ಬರೀ ಬರ್ಕೊಂಡೆ, ರಾಯಸದವನು ನಾನು. ನಮ್ಮ ಯಜಮಾನರು ಹೇಳ್ತಾ ಇದ್ದಾರೆ, ನಾನು ಬರ್ಕೊಂಡು ಹೋಗ್ತಾ ಇದ್ದೇನೆ. ನಮ್ಮ ಈಗಿನ ಕವಿಗಳಿಗೂ ಕುಮಾರವ್ಯಾಸನಿಗೂ ಎಲ್ಲಿಯೇ ಸಂಬಂಧ? ವೃತ್ತಪತ್ರಿಕೆಗಳಲ್ಲಿ 10 ಕವನ ಬರ್ತಾ ಇದ್ದ ಹಾಗೆ ನಾನು ಕವಿ, ಕವಿಶೇಖರ ಅಂದ್ಕೊಂಡ್ಬಿಡ್ತಾರೆ ನಮ್ಮವರು. 600 ವರ್ಷಗಳಾದರೂ ಹೇಗೆ ಸ್ವಾಮಿ ಆ ಕಾವ್ಯ ಉಳಿದು ಬಂದಿದೆ ಅಂದ್ರೆ, ಕುಮಾರವ್ಯಾಸನ ರಚನೆ ಆದ ಮೇಲೆ ಎಷ್ಟು ಸಹಸ್ರ ಕವಿಗಳು ಆಗಿ ಹೋಗಿಲ್ಲ ನಮ್ಮಲ್ಲಿ. ಹೇಗೆ ಕುಮಾರವ್ಯಾಸನ ಭಾರತ ಇಂದಿಗೂ ಉಳ್ಕೊಂಡು ಬಂದಿದೆ. ದಯವಿಟ್ಟು ನೋಡಿ, ಕರ್ನಾಟಕದಲ್ಲಿ ನೀವು ಹುಡುಕಿ ಬಿಟ್ರೆ ಇಂಥ ಸಂಜೆಯಲ್ಲಿ ಕನಿಷ್ಠ ಒಂದು 50-60 ಕಡೆ ಕುಮಾರವ್ಯಾಸನ ಚರ್ಚೆ ನಡೀತಾ ಇರುತ್ತೆ. ಕುಮಾರವ್ಯಾಸ ಭಾರತದ ಚರ್ಚೆ ಮಾಡ್ತಾ ಇರ್ತಾರೆ. ಕುಮಾರವ್ಯಾಸ ಇಂದಿಗೂ ನಮಗೆ ದಕ್ಕಿಲ್ಲ. ಅಂಥ ನಿಗೂಢವಾಗಿರತಕ್ಕಂಥ ಕವಿಶಕ್ತಿ ಆತನಲ್ಲಿ ಉಂಟು. ಆತನ ಕಾವ್ಯಗಳನ್ನು ಓದ್ತಾ ಇದ್ದರೆ ಆತ ಮಾಡತಕ್ಕಂಥ ಪದಪುಂಜ ಪ್ರಯೋಗವನ್ನ, ರಸೋತ್ಪತ್ತಿಯನ್ನ, ಅಲಂಕಾರ ವೈಭವವನ್ನ, ವರ್ಣನ ಸಾಮರ್ಥ್ಯವನ್ನ ನೀವು ಓದಿಬಿಟ್ರೆ, ಬರೀ ನಾನು ಹೇಳಿ ಕೇಳುವುದಲ್ಲ, ನೀವು ಆ ಪುಸ್ತಕವನ್ನು ಓದಬೇಕು. ಆ ಪುಸ್ತಕವನ್ನು ಓದಿ ಆ ಪದ್ಯವನ್ನು, ಆ ಪದ್ಯದ ರಸೋತ್ಕರ್ಷವನ್ನು ಅಧ್ಯಯನ ಮಾಡಬೇಕು. ಮಹಾನ್ ಕವಿ ಕುಮಾರವ್ಯಾಸ ಬಂದ ಮೇಲೆ ಕವಿಗಳೇ ಇಲ್ಲ ಅರ್ಥದಲ್ಲಿ. ಕುವೆಂಪು ಅಂತಹ ಮಹಾನ್ ಜ್ಞಾನಪೀಠ ಪ್ರಶಸ್ತಿ ವಿಜೇತರೇ ತಲೆಬಾಗಿ ಬಿಡ್ತಾರೆ ಕುಮಾರವ್ಯಾಸ. ಕುವೆಂಪು ಅವರು ವಾಸ್ತವವಾಗಿ ಕನ್ನಡ ಕವಿಗಳಾಗಿರಲಿಲ್ಲ, ಆಂಗ್ಲ ಕವಿಯವರು. ಆಂಗ್ಲದಲ್ಲಿ ಕವನಗಳನ್ನು ಬರೀತಾ ಇದ್ದವರು ಅವರು. ಐರಿಷ್ ಕವಿಯೊಬ್ಬ ಮೈಸೂರಿಗೆ ಬಂದು ಚಾಮುಂಡಿ ಅತಿಥಿ ಗೃಹದಲ್ಲಿ ಉಳ್ಕೊಂಡಿದ್ದಾಗ ಇವರು ತಮ್ಮ ಕವನಗಳನ್ನೆಲ್ಲ ತಗೊಂಡು ಹೋಗಿ ತೋರಿಸಿದ್ರು. ನೋಡಿ ಎಷ್ಟು ಚೆನ್ನಾಗಿ ಬರೆದೀನಿ ನಾನು ಆಂಗ್ಲ ಕವಿತೆಗಳನ್ನು. ನಾನು ಆತ ಕಸಬುಟ್ಟಿಗೆ ಹಾಕೋ ಮುಂದ ನಿನಗೆಲ್ಲಯ್ಯ ಗೊತ್ತಾಗತ್ತೆ ಆಂಗ್ಲದಲ್ಲಿ ಏನು ದೋಷ ಇದೆ ಅಂತ. ಆಂಗ್ಲದಲ್ಲಿ ಬರೆಯಬೇಕಾದ್ರೆ ಆಂಗ್ಲವನ್ನು ಉಸಿರಾಡಬೇಕು, ಆಂಗ್ಲ ಮಾತೃಭಾಷೆಯಾಗಬೇಕು. ಪ್ರತಿಯೊಬ್ಬ ವ್ಯಕ್ತಿಗೂ ತನ್ನ ಮಾತೃಭಾಷೆಯಲ್ಲಿ ತನ್ನ ಹೃದಯ ಭಾವಗಳನ್ನು ತೆರೆದಿಡುವಷ್ಟು ಸುಲಭವಾಗಿ ಇನ್ಯಾವುದೇ ಭಾಷೆಯಲ್ಲಿ ಬರಲಿಕ್ಕೆ ಸಾಧ್ಯ ಇಲ್ಲ. ಆದರೆ ನಿನ್ನಲ್ಲಿ ಕವಿ ಇದ್ದಾನೆ, ಕವಿ ಮಾತಾಡ್ತಾನೆ. ಆದರೆ ಆ ಕವಿ ಮಾತಾಡಬೇಕಾಗಿದ್ರೆ ಮನಸ್ಸಿನಲ್ಲಿ ಹುಟ್ಟಿದ ಭಾವಕ್ಕೆ ಭಾಷೆಯ ಅಂಗಿಯನ್ನು ತೊಡಿಸಬೇಕಾಗಿದ್ದರೆ ಅದು ನಿನ್ನ ಮಾತೃಭಾಷೆಯಾಗಬೇಕು. ನನ್ನ ಮಾತೃಭಾಷೆಯಲ್ಲಿ ಅಂಥ ಕವನ ಯಾವುದಿದೆ ಅಂತ ಕೇಳಿದ್ರು ಕುವೆಂಪು ಅವರು. ಅವರು ಬರೀ ಕೀಟ್ಸು, ವರ್ಡ್ಸ್ವರ್ತು ಇಂಥವರನ್ನು ಓದಿದ್ದವರು. ಆತ ಹೇಳಿದ, ನನಗೆ ಗೊತ್ತಿಲ್ಲ, ಅದು ನಿಮ್ಮ ಮೇಷ್ಟ್ರುಗಳನ್ನು ಕೇಳು. ಮೇಷ್ಟ್ರುಗಳು, ಉಪಾಧ್ಯಾಯರು, ಈ ಪ್ರಾಥಮಿಕ ಮಾಧ್ಯಮಿಕ ಶಾಲೆಯ ಉಪಾಧ್ಯಾಯರು, ಅಬ್ಬಬ್ಬ ಪ್ರೌಢಶಾಲೆ, ಈ ವಿಶ್ವವಿದ್ಯಾಲಯದವರು, ವಿದ್ಯಾಸಂಸ್ಥೆಗಳ ಉಪನ್ಯಾಸಕರು, ಉಪಾಧ್ಯಾಯರಲ್ಲ. ನಾನಾಗಿದ್ದವನು, ಆ ಹಿನ್ನೆಲೆಯಲ್ಲೇ ಹೇಳ್ತಾ ಇದ್ದೇನೆ. ಅವರು ಬರೀ ಉಪನ್ಯಾಸಕರಷ್ಟೇ. ನಮಗೆಲ್ಲ ಏನಾದರೂ ಜ್ಞಾನ ಕೊಟ್ಟಿದ್ದಾರೆ ಅಂದರೆ ಅದು ಪ್ರಾಥಮಿಕ ಮಾಧ್ಯಮಿಕ ಶಾಲೆಯ ಉಪಾಧ್ಯಾಯರುಗಳು. ಅವರು ಕೊಟ್ಟ ಜ್ಞಾನದ ಮೇಲೆ ನಾವು ಹತ್ತು ಹೋದ್ವಿ ಅಷ್ಟೇನೆ. ಅವ್ರು ಹೇಳಿದರು, ನಿಮ್ಮ ಉಪಾಧ್ಯಾಯರುಗಳನ್ನು ಕೇಳಯ್ಯ. ಅವ್ರು ಹೋಗಿ ಅವರ ಮೇಷ್ಟ್ರನ್ನು ಕೇಳಿದ್ರಂತೆ, ಕನ್ನಡದಲ್ಲಿ ಯಾವುದಾದ್ರು ಕಾವ್ಯ ಚೆನ್ನಾಗಿರೋದು ಇದೆಯಾ? ಹೋಮರ್ರು, ಡಾಂಟೆ, ಮಿಲ್ಟನ್ನು, ಕೀಟ್ಸು, ಈಟ್ಸು ಇವರನ್ನು ಓದ್ತಾ ಇದ್ದಂಥ ಕುವೆಂಪು ಮೊಟ್ಟ ಮೊದಲನೇ ಬಾರಿ ಕೇಳ್ತಾರೆ, ಹೋಗಿ ಕನ್ನಡದಲ್ಲಿ ಯಾವುದಾದ್ರು ಕಾವ್ಯ ಇದೆಯಾ ಸ್ವಾಮಿ ನಾನು ಓದಲಿಕ್ಕೆ? ಟಿ.ಎಸ್. ವೆಂಕಣ್ಣಯ್ಯನವರು ಬಹಳ ದೊಡ್ಡ ವ್ಯಕ್ತಿ. ಅವ್ರು ಹೇಳ್ತಾರೆ ಕುವೆಂಪು ಅವರಿಗೆ, ಕನ್ನಡ ಏನಾದರೂ ನಿನಗೆ ಗೊತ್ತಾಗಬೇಕಾಗಿದ್ರೆ, ಕನ್ನಡದ ಪ್ರಭಾವ ತಿಳಿಯಬೇಕಾಗಿದ್ರೆ, ಕನ್ನಡದ ಕಾವ್ಯ ಶಕ್ತಿಯ ಪರಿಚಯ ಆಗಬೇಕಾಗಿದ್ರೆ 3 ಗ್ರಂಥಗಳನ್ನು ಓದಬೇಕು. ಒಬ್ಬ ರಾಘವಾಂಕ, ಶ್ರೀರಾಮರಾಯರೇ, ರಾಘವಾಂಕನ ಹರಿಶ್ಚಂದ್ರ ಕಾವ್ಯವನ್ನು ಏರ್ಪಡಿಸಬೇಕು ನೀವು. ಜಡ ಇಡುಕೊ ರಡಿಯಲಡಿ ಇಡುವ ಕಡಲ ತಡಿಬಿಡಿ ಉಡುಗಡನ ದೊಡೆಯ ನಡುನುಣುಕಿ ನಡುಗರಿಸಿ ಬಿಡಗರಿಸಿ ಅಡಿಗಡಿಗೆ ಜಡಿ ಜಡಿದು ಪಡಿಪಡಿಮ ನಡುನಯದ ಜಡಧಿಯಂ ಕಡವ ಕಡೆಯೊಳ್ ಮೂಡಿ ಗುಡಿಸಿ ಪಡೆಯ ಪಡೆದೆಡೆ ಕೆಡಪುವನ ಕಿಡಿದೊಡನೆ ಪೊರಡೆ ತೊಡೆದು ಹಂಪೆಯ ಮೃಡಂ ಬಿಡದೆ ಸಲಹುಗೆಮ್ಮ. ಎಂಥ ಭಾಷೆ ರಾಘವಾಂಕಂದು.
ನಿರುಪಮ ನಿರಾಲಂಬ ನಿತ್ಯ ನಿರ್ಭಯ ನಿರಾವರಣ ನಿರ್ಮಾಯ ನಿರ್ಮಳ ನಿರ್ವಿಕಲ್ಪ ನಿಜ ನಿರಸೂಯ ನಿಶ್ಚಿಂತ ನಿರ್ಲೇಪ ನಿರ್ಗುಣ ನಿರಾಧಾರ ನಿತ್ಯ ತೃಪ್ತ ನಿರವಧ್ಯ ನಿರ್ಭಿನ್ನ ನಿರ್ದ್ವಂದ್ವ ನಿರ್ದೋಷ ನಿಷ್ಕಾಮ ನಿಷ್ಕಳ ನಿರಾಕಾರ ನಿರಜ ನಿರಹಂಕಾರ ನಿರ್ಮಳ ನಿರಾಳ. ಏನ್ರಿ ರಾಘವಾಂಕನ ಕಾವ್ಯ? ವೆಂಕಣ್ಣಯ್ಯನವರು ಹೇಳಿದರು, ಕನ್ನಡದಲ್ಲಿರುವ ವಿಜೃಂಭಣೆ ಗೊತ್ತಾಗಬೇಕಾಗಿದ್ರೆ ರಾಘವಾಂಕನ ಹರಿಶ್ಚಂದ್ರ ಕಾವ್ಯ ಓದ್ ನೀನು. ಕನ್ನಡದಲ್ಲಿ ಇರತಕ್ಕಂಥ ಶಕ್ತಿಪೂತವಾಗಿರತಕ್ಕಂಥ ರಸಭರಿತವಾಗಿರತಕ್ಕಂಥ ಶಬ್ದ ಸಂಪತ್ತು ಬೇಕಾಗಿದ್ರೆ ಲಕ್ಷ್ಮೀಶನ ಜೈಮಿನಿ ಭಾರತವನ್ನು ಓದು. ಛಂದಸ್ಸು ಲಕ್ಷಣಮಲಂಕಾರ ಕಾವ್ಯ ರಸಮೊಂದಿ ಕಲವೆತ್ತ ಸತ್ಕೃತಿ ಚಮತ್ಕೃತಿ ಯುಕ್ತಿಯೊಂದುಮಿಲ್ಲದ ಕಾವ್ಯಂ ಅಶ್ರಾವ್ಯಂ ಅಹುದೆಂದು. ಏನು ಲಕ್ಷ್ಮೀಶನ ಕಾವ್ಯ ಅಂದ್ರೆ? ಪಾವನ್ ಅತುಲಾಭರಣಮಂ ಮಾಡಿಕೊಂಡೆಸೆವ ಪಾವನತರ ಸ್ವರೂಪಂ ನಾರದಾದಿ ಮುನಿ ಪಾವನತ ಪಾದ ಪಂಚೇರುಹದ್ವಂದ್ವನ್ ಇಂದು ಕಲಾವತಂಸನ್ ಉಮಯ ನೊಡಗೂಡಿಸುವ ಭಾವನೆಯ ಹೇಳ್ಕೊಂಡು ಹೋಗ್ಬಿಡ್ತಾ ಇದ್ದಾನೆ. ಲಕ್ಷ್ಮೀಶನ ಕಾವ್ಯ ಅಂತ ಹೇಳಿದ್ರೆ ನೀವು ಓದಿದರೆ ರೋಮಾಂಚನವಾಗಿ ಬಿಡುತ್ತೆ. ವಿದ್ವತ್ಸಭಾವಲಯ ಮರೆಯ ವಿರಚಿಸಿದಂ ಭರದ್ವಾಜ ಗೋತ್ರ ಭವನಣ್ಣವಾಂಕನ ಸುತಂ ಸದ್ವಿನುತ ಕರ್ನಾಟಕ ವಿಜೈತ್ರವನಚೂತ ಲಕ್ಷ್ಮೀಶನೆಂಬರುವನು. ಶಬ್ದ ಸಂಪತ್ತಿನ ಗಾರುಡಿ ಬೇಕಾಗಿದ್ದರೆ ಲಕ್ಷ್ಮೀಶನ ಜೈಮಿನಿ ಭಾರತವನ್ನು ಓದು. ನೀವು ಜ್ಞಾಪಕ ಇಟ್ಟಬಹುದು ಶ್ರೀರಾಮರಾಯರು ಮುಂದಿನ ವರ್ಷಗಳಲ್ಲಿ ಈ ಎರಡು ಕಾವ್ಯಗಳನ್ನು ಮಾಡಿಸಬೇಕು. ರಾಘವಾಂಕ ಮೊದಲು ಬಂದ, ಆದ್ದರಿಂದ ಆತನನ್ನು ಷಟ್ಪದ ಬ್ರಹ್ಮ ಅಂತ ಕರೆದರು. ಈ ಲಕ್ಷ್ಮೀಶ್ ಕೊನೆಗೆ ಬಂದ. ಇವರಿಬ್ಬರ ಮಧ್ಯದಲ್ಲಿ ಒಬ್ಬ ಕುಮಾರವ್ಯಾಸ ಬಂದುಬಿಟ್ಟ ಕಣಯ್ಯ. ಆ ಕುಮಾರವ್ಯಾಸನ ಓದಯ್ಯ ನೀನು. ಏನು ಆ ಕುಮಾರವ್ಯಾಸನ ಪದ ಸಂಪತ್ತು! ಗಜಮುಖನೆ ಮೆರೆವೇಕದಂತನೆ ನಿಜ ಗುಣಾನ್ವಿತ ಪರಶುಧಾರನೆ ರಜತಗಿರಿ ಒಡೆಯನ ಕುಮಾರನೆ ವಿದ್ಯವಾರಿಯೇ ಅಜನು ಹರಿ ರುದ್ರಾದಿಗಳು ನೆರೆ ಭಜಿಸುತಿಹರನವರತ ತ್ರಿಜಗ ವಂದಿತ ಗಣಪ ಮಾಳ್ಪುದು ಮತಿಗೆ ಮಂಗಳವ ವಾರಿಜಾತನೆ ಸಕಲ ಶಾಸ್ತ್ರ ವಿಚಾರದುದ್ಭವೆ ರಚನ ವಚನ ರಚನೋದ್ಧಾರೆ ಶ್ರುತಿ ಪೌರಾಣದಾಗಮ ಸಿದ್ಧಿದಾಯಕಿಯೇ ಶೌರಿ ಸುರಪತಿ ಸೂರಿಗಳಿಗನುಪಮದ ಯುಕುತಿಯ ಶಾರದೆಯ ನರ್ತಿಸುವೆ ನಲಿದು ಒಲಿದು ಎನ್ನ ಜಿಹ್ವೆಯಲ್ಲಿ ಆದಿನಾರಾಯಣಿ ಪರಾಯಣಿ ನಾದಮಯ ಗಜಲಕ್ಷ್ಮಿ ಸತ್ವಗುಣಾಧಿದೇವತೆ ಅಮರವಂದಿತೆ ಪಾದಪಂಕರುಹೆ ವೇದಮಾತೆಯ ವಿಶ್ವತೋಮುಖೆ 5 ಭೂತಾಧಾರಿಯನಿಪಿ ದ್ವಾದಶಾತ್ಮ ಜ್ಯೋತಿರೂಪಿಯೇ ನಾದೆ ಶಾರದೆಯೇ. ಏನು ಕುಮಾರವ್ಯಾಸನ ಕಾವ್ಯ ಅಂದರೆ? ಆ ಕುಮಾರವ್ಯಾಸನನ್ನು ಓದು. ಕನ್ನಡ ಸಾಹಿತ್ಯದ ರಸ ಕಾಣುತ್ತೆ, ಕನ್ನಡ ಸಾಹಿತ್ಯದ ಶಬ್ದ ಸಂಪತ್ತು ಗೊತ್ತಾಗುತ್ತೆ. ಬರೀ ಕನ್ನಡ ಕನ್ನಡ ಅಂತ ಹೇಳಿದ್ರೆ ಆಗೋದಿಲ್ಲ, ಸಾಹಿತ್ಯಾಧ್ಯಯನ ಮಾಡು. ಈ 3 ಮಂತ್ರೋಪದೇಶವನ್ನು ಮಾಡಿದರೆ ವೆಂಕಣ್ಣಯ್ಯನವರು ಕುವೆಂಪು ಅವರಿಗೆ. ತಕ್ಷಣ ಗ್ರಂಥಾಲಯಕ್ಕೆ ಹೋಗಿ ಆ 3 ಗ್ರಂಥಗಳನ್ನು ತಂದು ಕುಳಿತಿರಂತೆ. ತಿಂಗಳಾದರೂ ಕುವೆಂಪು ಅವರನ್ನು ಯಾರು ಅಲ್ಲಾಡಿಸ್ಕೊಡುದು ಅಂತ ಹೇಳಿಬಿಟ್ರು. ರಾಮಕೃಷ್ಣಾಶ್ರಮದಲ್ಲಿ ಇದ್ರು ಮೈಸೂರಿನಲ್ಲಾಗವರು ವಿದ್ಯಾರ್ಥಿಯಾಗಿದ್ದಾಗ. ಆಗಿನ ಅವರ ಸ್ನೇಹಿತರುಗಳು ಆಗಿನ ಸ್ವಾಮಿಗಳು ಹೇಳ್ತಾರೆ, ಆಮೇಲೆ ಕುಮಾರವ್ಯಾಸನ ಹಿಡಿದು ಕೂತರೆ 1 ತಿಂಗಳಾದರೂ ಕುವೆಂಪುನ ಮುಟ್ಟೋ ಆಗಿರಲಿಲ್ಲ ನಾವು. ಎಂಥ ರಸೋತ್ಕರ್ಷವಾಯಿತು ಕುಮಾರವ್ಯಾಸ ಕುವೆಂಪು ಅವರ ಅಧ್ಯಯನಕ್ಕೆ ಸಿಕ್ಕಿದಾಗ. ಅದಕ್ಕೆ ಅವರು ಹೇಳಿದರು, ಕುಮಾರವ್ಯಾಸನು ಹಾಡಿದನೆಂದರೆ ಕಲಿಯುಗ ದ್ವಾಪರವಾಗುವುದು, ಭಾರತ ಕಣ್ಣಲಿ ಕುಣಿಯುವುದು, ಮೈಯಲ್ಲಿ ಮಿಂಚಿನ ಹೊಳೆ ತುಳುಕಾಡುವುದು. ಸತ್ಯ. ನೀವು ಕುಮಾರವ್ಯಾಸನನ್ನು ಅಧ್ಯಯನ ಮಾಡಿಬಿಟ್ಟಿದ್ದೀರಿ ಅಂದರೆ, ನಾನು ಮೊನ್ನೆ ಯಾರಿಗೂ ಹೇಳ್ತಾ ಇದ್ದೆ, ನೀವು 20 ಪುಟ ಓದಿ. ಕಷ್ಟ ಮೊದಲು ಒಂದು 20 ಪುಟ ನೀವು ಓದಿಬಿಟ್ಟಿದ್ರೆ ನೀವು ಬಿಡಲ್ಲ. ಅಂಥ ಮಹಾನ್ ಕಾವ್ಯ, ಅಂಥ ಮಹಾನ್ ಕಾವ್ಯ. ಆಮೇಲೆ ಎಷ್ಟು ಜನ ಭಾಮಿನಿ ಷಟ್ಪದಿ ವಾರ್ಧಕ ಷಟ್ಪದಿಗಳಲ್ಲಿ ಕಾವ್ಯಗಳನ್ನು ಬರೆಯಲಿಲ್ಲ. ಆದರೆ ಕುಮಾರವ್ಯಾಸ ಲಕ್ಷ್ಮೀಶನ ಮೀರಿಸೋರು ಇಲ್ಲಿ ತನಕ ಇಲ್ಲವೇ ಇಲ್ಲ. ಹೇಗೆ ಅದು ಪಾಶ್ಚಾತ್ಯ ವಿಮರ್ಶಕರೆಲ್ಲ ಒಪ್ಪಿಕೊಂಡಂಥ ಮಹಾನ್ ಕವಿ ಕುಮಾರವ್ಯಾಸ. ಆದ್ದರಿಂದಲೇ ಆಕ್ಸ್ಫರ್ಡ್ ವಿಶ್ವವಿದ್ಯಾನಿಲಯದಲ್ಲಿ ಆತನ ಗ್ರಂಥವನ್ನು ಅಧ್ಯಯನ ಮಾಡ್ತಾ ಇದ್ದಾರೆ. ಪಾಶ್ಚಾತ್ಯ ವಿಮರ್ಶಕರ ಸಿದ್ಧಿಯಲ್ಲಿ ಗೆದ್ದು ಬಂದಂಥ ಮಹಾನ್ ಶಕ್ತ. ಆದ್ದರಿಂದಲೇ ಆತನ ಕುಮಾರವ್ಯಾಸ ಯೋಗೀಂದ್ರ ಅಂತ ಕರೆದರು. ಅಂತಹ ಕುಮಾರವ್ಯಾಸ, ಶ್ರೇಷ್ಠ ಕುಮಾರವ್ಯಾಸ, ಮಹತ್ವಪೂರ್ಣವಾದ ಕುಮಾರವ್ಯಾಸ ಹೇಳಿಕೊಳ್ತಾನೆ, ನಾನೇನು ಬರೆದಿಲ್ಲಯ್ಯ, ವೀರನಾರಾಯಣನೇ ಕವಿ, ಲಿಪಿಕಾರ ಕುಮಾರವ್ಯಾಸ. ಏನೋ ಬರಕೊಂಡು ಹೋದೆ ಅಷ್ಟೇನೆ ನಾನು. ಎಂಥ ವಿನಯಶ್ರೀ ಇದು. ಕಾಳಿದಾಸ ಹೇಳ್ತಾನೆ, ವಾಲ್ಮೀಕಿ ಎನ್ನತಕ್ಕಂಥ ಮಹಾನ್ ಕವಿ ವಜ್ರದಲ್ಲಿ ತೂತು ಕೊರೆದು ಬಿಟ್ಟ. ನಾನು ಸುಮ್ಮನೆ ದಾರ ಹಾಕೊಂಡು ಬಂದೆ ಈ ಕಡೆಗೆ ಅಷ್ಟೇನೆ. ನನ್ನ ಶಕ್ತಿ ಏನೂ ಇಲ್ಲ. ಹೌದೇ, ಶಕ್ತಿ ಇಲ್ವೇ ಕಾಳಿದಾಸನಿಗೆ? ಪಾಶ್ಚಾತ್ಯರು ಕಾಳಿದಾಸನ ಶೇಕ್ಸ್ಪಿಯರ್ಗೆ ಹೋಲಿಸಿ ಹೊಗಳ್ತಾರೆ. ಅವರು ಭಾರತದ ಶೇಕ್ಸ್ಪಿಯರ್ ಆತ ಅಂತ. ನಮ್ಮ ದೊಡ್ಡವರೆಲ್ಲ ತಾವು ಏನೂ ಇಲ್ಲ, ಎಲ್ಲ ದೈವ ಆಡಿಸಿದಂತೆ ಆಡುವವನು ನಾನು, ಸೂತ್ರಧಾರ ಅವನು, ನಾವು ಪಾತ್ರಧಾರಿಗಳು ಅನ್ನತಕ್ಕಂಥ ಅತ್ಯಂತ ವಿನೀತ ಮಾರ್ಗದಲ್ಲಿ ಬದುಕುವವರು ನಾವು. ಇಂತಹ ಮಹಾನ್ ವಿನಯವನ್ನು ಹೇಳಿದಂಥ ಕುಮಾರವ್ಯಾಸನ ಬಗ್ಗೆ ಈ 3ನೇ ದಿವಸದಲ್ಲಿ ನಾವು ಉಪನ್ಯಾಸವನ್ನು ಆರಂಭ ಮಾಡ್ತಾ ಇದ್ದೇನೆ. ಆ ಉಪನ್ಯಾಸಕ್ಕೆ ಮುಂಚೆ 1-2-3 ಪ್ರಶ್ನೆಗಳನ್ನು ಹೇಳಬೇಕು, ಉತ್ತರ ಹೇಳಬೇಕು ಅಂತ ಹೇಳಿದ್ದಾರೆ. ಶ್ರೀಮತಿ ಉಮಾದೇವಿಯವರು
ಅವರು 4 ಪ್ರಶ್ನೆಗಳನ್ನು ಕೇಳಿಬಿಟ್ಟಿದ್ದಾರೆ. ಸ್ವಲ್ಪ ಅಪ್ರಿಯವಾದ ಕೊನೆಯ ಪ್ರಶ್ನೆಗೆ ಮೊದಲು ಉತ್ತರ ಹೇಳಿ, ಆಮೇಲೆ ಬೇರೆ ಪ್ರಶ್ನೆಗೆ ಉತ್ತರ ಹೇಳಿಬಿಡೋಣ. ಅವರು ಕೇಳ್ತಾ ಇದ್ದಾರೆ, ಈ ಹುಟ್ಟಿದಾಗ ಸೂತಕ ಉಂಟು, ಸತ್ತಾಗ ಸೂತಕ ಉಂಟು, ಇದು ಯಾಕೆ, ಯಾವ ನ್ಯಾಯ ಇದು, ಏನು ಸರಿಯೇ ಇದು? ಜನ್ಮಸೂತಕ, ಮೃತಾಸೂಚಕ ಅಂತ 2 ಆಶೌಚಗಳು ಅಂತ, ಮುಟ್ಟಬಾರದು ಅನ್ನತಕ್ಕಂಥದ್ದು, ಧರ್ಮ ಕಾರ್ಯ ಮಾಡದೇ ಇರತಕ್ಕಂಥದ್ದು. ಯಾಕೆ? ಎಲ್ಲ ಸುಖವಿರುತ್ತೆ ಮಗು ಹುಟ್ಟಿತು ಅಂತ, ಯಾಕೆ ಯಾಕೆ ಇದು ಯಾವ ನ್ಯಾಯ? ಯಾಕೆ ನಾವು ಸೂತಕವನ್ನು ಆಚರಿಸ್ತೀವಿ? ಈ ಪ್ರಶ್ನೆಗೆ ಉತ್ತರವನ್ನು ಅರ್ಥ ಮಾಡಿಕೊಳ್ಳಬೇಕಾಗಿದ್ದರೆ ಮತ್ತೆ ನಾವು ಹೈಂದವಿ ಸಿದ್ಧಾಂತಕ್ಕೆ ಬರಬೇಕು, ವೈದಿಕ ಧರ್ಮದ ಒಪ್ಪಿಗೆಗೆ ಬರಬೇಕು. ಉದಾಹರಣೆ ಅಲ್ಲ, ಅದೊಂದು ಪರಮಸತ್ಯವನ್ನು ನಾವು ಒಪ್ಪಿಕೊಂಡು ಬಿಟ್ಟಿದ್ದೇವೆ. ಏನು? ಪುನರ್ಜನ್ಮ ಸಿದ್ಧಾಂತವನ್ನು. ಇಸ್ಲಾಂ ಧರ್ಮದಲ್ಲಿ ಪುನರ್ಜನ್ಮ ಇಲ್ಲ. ಸತ್ತ ಅಂದ್ರೆ ಸತ್ತ ಅಷ್ಟೇನೆ, ಇಲ್ಲ ಅವನು ನರಕಕ್ಕೆ ಹೋಗ್ತಾನೆ ಅಥವಾ ಸ್ವರ್ಗಕ್ಕೆ ಹೋಗ್ತಾನೆ, ಮುಗೀತು. ಹೈಂದವಿ ಧರ್ಮದಲ್ಲಿ ಹಾಗಿಲ್ಲ. ಸುಮಾರೊಂದು 4-5 ವರ್ಷದ ಹಿಂದೆ ನನ್ನ ಮಗ ಅಳತಾ ಬಂದ ಶಾಲೆಯಿಂದ. ಯಾಕಯ್ಯ ಅಳತಾ ಇದೀಯಾ ಅಂತ. ಅವನು ಹೇಳ್ದ, ಅಪ್ಪ ನೀನು ಸತ್ತೋಗ್ತೀಯಂತೆ, ಹೌದಾ ಅಂದ. ಹೌದು ಅಂದೆ. ಇದ್ದಿದ್ದು ಒಳಗೆ ಶುರು ಮಾಡಿದ ಅವನು. ಸ್ವಲ್ಪ ಹೊತ್ತಾದ್ಮೇಲೆ ಅಮ್ಮ ಸತ್ತೋಗ್ತಾನೆ, ಹೌದು ಅವರು ಸತ್ತೋಗ್ತಾರೆ, ಇದ್ದಿದ್ದು ಅಳ್ತಾ ಇದ್ದಾನು. ನನ್ನ ಹೆಂಡತಿ ಹೇಳಿದ್ರು, ಯಾಕೆ ಅವನು ಗಳಿಸಿ ಏನು ಸುಖ ಪಡ್ತಾ ಇದೆಯಾ ನೀನು, ಸ್ವಲ್ಪ ಸಮಾಧಾನ ಮಾಡು. ಇಲ್ಲ, ಸಮಾಧಾನ ಮಾಡಿದ್ರೆ ಸುಳ್ಳು ಹೇಳಿದಾಗ ಆಗ್ಬಿಡುತ್ತೆ. ಕೊನೆಗೆ ಕೇಳಿದ, ನಾನು ಸಾಯ್ತೀನಿ ನೀನು ಸಾಯ್ತೀಯ, ಈ ಅಳ್ತಾನೆ ಊಟನೇ ಮಾಡಲ್ಲ ಅಂದ್ಬಿಟ್ಟ ಅವನು. ಕೊನೆಗೆ ಅವಾಗಿನ್ನೂ ಒಂದು ಚಿಕ್ಕವನು, ಬಹುಶಃ 6ನೇ ಕ್ಲಾಸೋ 7ನೇ ತರಗತಿಯಲ್ಲೋ ಇದ್ದವನು. ಸುಮಾರು 2 ಗಂಟೆ ಹೊತ್ತಿಗೆ ಅವನು ಹಸಿವು ಶುರುವಾಯಿತು. ಅವಳು ಸ್ವಲ್ಪ ಕಡಿಮೆ ಆಯಿತು. ನಾನು ಕೋಣೆಯಲ್ಲಿದ್ದೆ, ಬಂದ. ಸ್ವಲ್ಪ ಅಳು ಕಡಿಮೆ ಆಗಿತ್ತು ಅವನಿಗೆ. ಅಪ್ಪ ಹಸಿವಾಗ್ತಾ ಇದೆ ಎಂದ. ನಾನು ಹೇಳಿದೆ, ಸಾಯೋದಕ್ಕಿಂತ ಹಸಿವು ಬಹಳ ಮುಖ್ಯವಾದ್ದು. ಸಾಯಿ ಕೂಡದಾಗಿದ್ರೆ ಮೊದಲು ಹಸಿವು ನೀಗಬೇಕು, ಊಟ ಮಾಡೋ ಆಮೇಲೆ ಮಾತಾಡ್ತೀನಿ ಅಂತ. ಊಟ ಮಾಡಿದ ಮೇಲೆ ನನ್ನ ಕೋಣೆಯಲ್ಲಿ ಕೂಡಿಸ್ಕೊಂಡು ಅವನಿಗೆ ಭಗವದ್ಗೀತೆ ಉಪದೇಶ ಮಾಡಿದೆ ನಾನು. ಪುನರ್ಜನ್ಮದ ಬಗ್ಗೆ ಭಗವದ್ಗೀತೆ ದಾಖಲೆ ಹೇಳುತ್ತೆ. ಮೊಟ್ಟ ಮೊದಲನೇ ಬಾರಿಗೆ ಕೃಷ್ಣ ಚರ್ಚೆ ಮಾಡ್ತಾನೆ. ಅಪರಂಭವತೋ ಜನ್ಮ ಪರಂ ಜನ್ಮ ವಿವಸ್ವತಃ ಕಥಮೇತದ್ವಿಜಾನೀಯಾದಂ ತ್ವಮಾದೋ ಪ್ರೋಕ್ತವಾನಿತಿ. ಅಯ್ಯ, ನಂಗೂ ಸಾಕಷ್ಟು ಜನ್ಮ ಆಗಿದೆ, ನಿಂಗೂ ಸಾಕಷ್ಟು ಜನ್ಮ ಆಗಿದೆ, ನಂಗೆ ಗೊತ್ತೇ ನಿಂಗೆ ಗೊತ್ತಿಲ್ಲ ಅಷ್ಟೇನೆ. ಆಮೇಲೆ ಅವನಿಗೆ ಅರ್ಥ ಆಗುವಂತೆ ಪುನರ್ಜನ್ಮ ಅಂದ್ರೆ ಅರ್ಥ ಏನು ಅಂತ ಹೇಳಿದ್ದಾಯ್ತು ಅವನು. ಸುಮಾರು 1 ಗಂಟೆ ಉಪನ್ಯಾಸವನ್ನು ಕೊಟ್ಟ ಮೇಲೆ, ಹಾಗಾದ್ರೆ ನಾನು ತಿರ್ಗಾ ಹುಟ್ಟುತ್ತೀನಾ ಅಂದ ಅವನು. ನೀನು ಹುಟ್ಟುತ್ತೀಯೋ? ಹುಟ್ಟುತ್ತೀನಿ. ಸ್ವಲ್ಪ ಸಮಾಧಾನ ಆಯ್ತು ಅವನಿಗೆ. ಓಹ, ನಾವು ಸಾಯಲ್ಲ, ಸತ್ತಾಗ ಅನ್ಸುತ್ತೆ ಅಷ್ಟೇನೆ, ತಿರ್ಗಾ ಹುಟ್ಟುತ್ತೀವಿ. ಹೌದು, ತಿರ್ಗಾ ಸಾಯ್ತೀವಿ. ಹೌದು, ತಿರ್ಗಾ ಹುಟ್ಟುತ್ತೀವಿ. ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನಿ ಜಠರೇಶಯನಂ. ಈ ಪುನರ್ಜನ್ಮ ಸಿದ್ಧಾಂತವನ್ನು ನಾವು ಒಪ್ಪಿಕೊಂಡಿದ್ದರಿಂದಲೇ ನಾವು ಈ ಜನ್ಮದಲ್ಲಿ ಏನೇನೋ ಮಾಡಲ್ಲ. ನಮಗೆ ಯಾವುದೋ ಇನ್ನೊಂದು ಜನ್ಮ ಇದೆ, ಅಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಯ್ಯ ಅಂತೀವಿ ನಾವು. ಶಿಸ್ತು ಅನ್ನುವುದು ಏರ್ಪಡ್ತು ನಮಗೆ, ಸಂಹಿತೆಗಳು ಸೃಷ್ಟಿಯಾದವು ನಮಗೆ, ಧರ್ಮ ಕರ್ಮ ಸಂಯೋಗಗಳು ಏರ್ಪಡ್ತು, ಧರ್ಮದ ವ್ಯಾಖ್ಯಾನ ಆಯಿತು, ಕರ್ಮ ಹೀಗೆ ಅಂತ ಆಯಿತು. ಈ ಪುನರ್ಜನ್ಮಕ್ಕೂ ಇವರು ಕೇಳಿರೋ ಪ್ರಶ್ನೆಗೂ ಏನಪ್ಪ ಸಂಬಂಧ ಅಂದ್ರೆ, ಈ ದೇಹ ಉಂಟಲ್ಲ ಸ್ವಾಮಿ, ನಾವು ಈ ದೇಹಕ್ಕೆ ಮಾನ್ಯತೆ ಮಾಡುವುದಲ್ಲ. ದೇಹ ಚೊಕಟವಿರಬೇಕು, ಚೆನ್ನಾಗಿರಬೇಕು, ನೋಡ್ಲಿಕ್ಕೆ ಕೆಟ್ಟ ಕೆಟ್ಟದಾಗಿ ಇರಬಾರದು, ಆ ಮಾತು ಬೇರೆ. ಆದರೆ ಈ ದೇಹ ಅನ್ನುವುದು ಅಸ್ತಿತ್ವಕ್ಕೆ ಇರುವುದು, ಬರುವುದು, ನೆಲೆ ಊರುವುದು ಈ ದೇಹದೊಳಗೆ ಜೀವ ಇದ್ದಾಗ. ಎಷ್ಟನೇ ಬಾರಿ ಆತ್ಮವೋ ಜೀವವೋ ಈ ದೇಹವನ್ನು ಹೊತ್ತಿದೆಯೋ ನಮಗೆ ಗೊತ್ತಿಲ್ಲ. ಎಷ್ಟೆಷ್ಟು ಜನ್ಮಗಳಲ್ಲಿ ಅದು ಹಾದು ಹೋಗಿ ಈಗ ಬಂದಿದೆಯೋ ಗೊತ್ತಿಲ್ಲ. ಸಾಕಷ್ಟು ವೈಜ್ಞಾನಿಕವಾದ ಪರೀಕ್ಷೆಗಳು ನಡೀತಾ ಇದೆ. ಈ ಪುನರ್ಜನ್ಮ ಇದೆ ಅನ್ನುವುದಕ್ಕೆ ಭೂತಕಾಲದ ಜನ್ಮದ ಸಾಕ್ಷ್ಯಗಳನ್ನು ಕೊಡಲಿಕ್ಕೆ ವೈಜ್ಞಾನಿಕವಾಗಿ ಸಾಕಷ್ಟು ಪ್ರಯತ್ನ ಪಡ್ತಾ ಇದ್ದಾರೆ. ಕೆಲವು ದಾಖಲೆಗಳಾಗಿದೆ ಈಗಾಗಲೇ. ಹೇಗೂ ಇರಲಿ, ಈ ಮತ್ತೆ ಹುಟ್ಟುವುದು, ಮತ್ತೆ ಸಾಯುವುದು, ಮತ್ತೆ ಹುಟ್ಟುವುದು, ಮತ್ತೆ ಸಾಯುವುದು ಈ ಆತ್ಮಕ್ಕೆ ಎಲ್ಲಿಯ ತನಕ ಆಗ್ತದೆ ಅಂದರೆ, ಎಲ್ಲಿಯ ತನಕ ಆತ್ಮ ಅನ್ನತಕ್ಕಂಥದ್ದು ಮುಕ್ತವಾಗುತ್ತೋ ಅಲ್ಲಿ ತನಕ ಇದ್ದಿದ್ದೇ ಇರ್ತದೆ. ಮುಕ್ತವಾಗುವುದು ಯಾವಾಗ? ಮುಕ್ತ ಯಾವಾಗ ಆಗುತ್ತೆ ಅಂದ್ರೆ ಪುಣ್ಯ ಪಾಪಗಳು ಎರಡೂ ಇರಬಾರದು. ಬಹಳ ದೊಡ್ಡ ವಿಷಯ ಅದು. ಈಗ ನಾನು ಬಹಳ ಹ್ರಸ್ವವಾಗಿ ಹೇಳ್ತಾ ಇದ್ದೇನೆ. ನೀವು ಹುಟ್ಟಿದ್ದೀರಿ ಅಂದರೆ ಅರ್ಥ ಏನಪ್ಪಾ ಅಂದ್ರೆ, ನಿಮ್ಮಲ್ಲಿ ಒಂದಷ್ಟು ಪಾಪವೂ ಇದೆ, ಒಂದಷ್ಟು ಪುಣ್ಯವೂ ಇದೆ ಅಂತ. ಭಗವದ್ಗೀತೆ ಬಗ್ಗೆ ಏನಾದರೂ ಚರ್ಚೆಗಳು ನಡೆದಾಗ ಅವಾಗ ಇದನ್ನೆಲ್ಲ ಹೆಚ್ಚು ವಿಶದವಾಗಿ ಚರ್ಚೆ ಮಾಡಬಹುದು. ಪಾಪ ಪುಣ್ಯಗಳ ಸಮ್ಮಿಶ್ರಣದಿಂದಾಗಿ ನಾವು ಹುಟ್ಟುತ್ತೀವಿ ಅಂದ್ರೆ ಸಾಯ್ತೀವಿ.
ಜಾತಸ್ಯ ಹಿ ಧ್ರುವಂ ಮೃತ್ಯು ಧ್ರುವಂ ಜನ್ಮಮೃತಸ್ಯ ಚ. ಅವನು ಹುಟ್ಟುತ್ತಾ ಇದ್ದಾನೆ ಅಂದರೆ ಸಾಯ್ತಾನೆ ಎನ್ನತಕ್ಕಂಥ ಸತ್ಯ ಉಂಟಲ್ಲ, ಪಾಪವನ್ನು ಹೊತ್ತು ಹುಟ್ಟಿದ್ದಾನೆ ಅಂತ ಆಯ್ತಲ್ಲ, ಪುಣ್ಯವೂ ಇರಲಿ ಸ್ವಲ್ಪ, ಎಲ್ಲೊಂದು ಚೂರು ಇರುತ್ತೆ ಅಷ್ಟೇ, ಜಾಸ್ತಿ ಇರಲ್ಲ. ಹೀಗಾಗಿ ಮುಕ್ತವಲ್ಲದ ಪಾಪ ಸಹಿತವಾದ ಮತ್ತೊಂದು ದೇಹವನ್ನು ಧರಿಸಿದ ಆತ್ಮಕ್ಕೆ ಸ್ವಾಗತ ಇಲ್ಲ. ಮತ್ತು ಹೋಗಬೇಕಾಗಿದ್ರೆ ನಮಗೆಲ್ಲರಿಗೂ ಚೆನ್ನಾಗಿ ಗೊತ್ತೇ, ಮೊನ್ನೆ ನಮ್ಮ ಸತ್ಯದರ್ಶನ ಒಂದು ಪ್ರಶ್ನೆ ಕೇಳಿದ್ರು, ಈ ದೇವರ ವಿಷಯದಲ್ಲಿ ಭಯಭಕ್ತಿ ಎರಡೂ ಇರಬೇಕು ಅಂತಾರೆ. ಭಯ ಯಾಕಿರಬೇಕು ಅಂತ, ನ್ಯಾಯವೇ, ಭಯ ಯಾಕಿರಬೇಕು? ನಮಗೆಲ್ಲ ಭಯ ಇರುತ್ತೆ. ಯಾಕಿರುತ್ತೆ? ಏನೋ ಮಾಡಿರ್ತೀವಿ ವೈಬು. ನಾವು ಶುದ್ಧವಾಗಿದ್ದರೆ ಯಾವ ದೇವರಿಗೂ ಭಯ ಪಡಬೇಕಾಗಿಲ್ಲ. ವರಮಾನ ತೆರಿಗೆಯವರಿಗೆ ಯಾರಯ್ಯ ಹೆದರ್ಕೊಳ್ತಾರೆ? ಏನೋ ತರಲೆ ಮಾಡೋನು ಹೆದರ್ಕೊಳ್ತಾನೆ ಅಷ್ಟೇ. ಆ ವರಮಾನವನ್ನು ಸರಿಯಾಗಿ ಕೊಟ್ಟರೆ ಅವನು ತೆರಿಗೆ, ಅವನು ಯಾಕೆ ಹೆದರ್ಕೊಳ್ತಾನೆ? ಇಲ್ಲ. ಆದರೆ ನಮಗೆಲ್ಲ ಗೊತ್ತಿದೆ, 100ಕ್ಕೆ 100, ನಂಗೆ ಗೊತ್ತಿಲ್ಲ 99 ನಾನು ಹೇಳಲ್ಲ, 100ಕ್ಕೆ 100 ನಮ್ಮಲ್ಲಿ ಎಲ್ಲ ದೋಷಗಳಿದೆ. ಹೀಗಾಗಿ ಗೊತ್ತಿದ್ದು ನಾವು ತಪ್ಪು ಮಾಡ್ತಾನೇ ಹೋಗ್ತೀವಿ. ಇದೊಂದು ಸಲ ಅಂತೀವಿ, ಒಂದೇ ಒಂದು ಸಲ ಅಂತ, ತಪ್ಪು ಮತ್ತೆ ಮರುಕಳಿಸ್ತಾನೆ ಹೋಗುತ್ತೆ. ಹೀಗಾಗಿ ಪಾಪ ಸಂಗ್ರಹ ಜಾಸ್ತಿ ಆಗ್ತಾನೆ ಹೋಗುತ್ತೆ. ಗೊತ್ತಿರುತ್ತೆ ನಮಗೆ, ಗೊತ್ತಿದ್ದು 6ನೇ ಅಧ್ಯಾಯದಲ್ಲಿ ಅರ್ಜುನ ಇದೇ ಪ್ರಶ್ನೆ ಕೇಳ್ತಾನೆ, ಅಥಕೇನ ಪ್ರಯುಕ್ತೋಯಂ ಪಾಪಂ ಚರತಿ ಪೌರುಷಃ. ಯಾಕಯ್ಯ ನಮಗೆ ಗೊತ್ತಿದ್ದು ಪಾಪ ಮಾಡ್ತೀವಿ ನಾವು? ಅನಿಚ್ಛನ್ನಪಿ ವಾರ್ಷ್ಣೇಯ, ಅನಿಚ್ಛನ್ನಪಿ, ನನಗಿಷ್ಟ ಇಲ್ಲ ಪಾಪ ಮಾಡ್ಕೊಳ್ಳೋದು, ಮಾಡಬೇಕು ಅಂತ ಇಷ್ಟ ಇಲ್ಲ, ಪಾಪ ಮಾಡಕೂಡುದು ಅಂತ ಇದ್ರೂನು ಅನಿಚ್ಛನ್ನಪಿ, ಅಪಿ ಮತ್ತು ಸಹ ಜೊತೆಗೂ ಆದರೂ ಅನಿಚ್ಛನ್ನಪಿ ವಾರ್ಷ್ಣೇಯ, ಯಾವ ಕಾರಣದಿಂದ ನಾವು ಪಾಪ ಮಾಡ್ತೀವಿ? ಸರಿ ಬಿಡಿ, ಅದು ದೊಡ್ಡ ವಿಷಯ, ಆಮೇಲೆ ಕಥೆನೇ ಮುಂದಕ್ಕೆ ಹೋಗಲ್ಲ. ಅಂತೂ ಪಾಪ ಮಾಡ್ತೀವಿ. ಪಾಪ ಸಹಿತವಾಗಿ ಹುಟ್ಟಿ ಪಾಪ ಸಹಿತವಾಗಿ ಬಿಡ್ತೀವಿ. ಹೀಗಾಗಿ ಈ ಎರಡು ಪಾಪಗಳ ಮಧ್ಯದಲ್ಲಿ ಪುಣ್ಯಶೀಲರಾಗತಕ್ಕಂಥದ್ದು ನಮಗಿರತಕ್ಕ ಸಮಸ್ಯೆ. ಆದ್ದರಿಂದ ಎಲ್ಲೋ ಪಾಪ ಸೇರಿಕೊಂಡು ಬಂದಿದ್ದಾನೆ, ಪಾಪ ಸಹಿತ ಹೋಗ್ತಾ ಇದ್ದಾನೆ, ಸ್ವಲ್ಪ ಇರಲಿ ಅನ್ನುವ ನೆನಪಿಗಾಗಿ ನಮ್ಮಲ್ಲಿ ಸೂತಕದ ಪ್ರಯೋಗ ಆಯಿತು. ಅದಕ್ಕಿನ್ನೂ ಹೆಚ್ಚು ವಿವರಣೆ ಕೊಡಬೇಕು, ಸದ್ಯಕ್ಕೆ ಸಾಕು ಅನ್ಕೊಳ್ತೀವಿ. ನಮ್ಮ ಎಲ್ಲ ಧಾರ್ಮಿಕ ಸಮಾರಂಭಗಳಲ್ಲಿ ಈ ವಿಧವೆಯರಿಗೆ ಮಾನ್ಯತೆ ಇಲ್ಲ. ಸುಮಂಗಲೆಯಲ್ಲ, ವಿಧವೆಯಾಗಿರ್ತಾಳೆ, ಗಂಡ ಹೋಗಿರ್ತಾನೆ, ಮಗನಿಗೆ ಮದುವೆ ಆಗ್ತಾ ಇರುತ್ತೆ, ಆದರೆ ಆ ಮಗನ ಮದುವೆಯಲ್ಲಿ ಈಕೆ ಭಾಗವಹಿಸುವಂತಿಲ್ಲ ಅನ್ನುವಂಥ ಕ್ರೂರ ಶಾಸನ ಇದೆ ನಮ್ಮಲ್ಲಿ. ಇದು ಸರಿಯೇ ಅಂತ ಕೇಳ್ತಾ ಇದ್ದಾರೆ. ಸರಿಯಾ? ಮಹಿಳೆಯರು ಇದ್ದೀರಿ ಸಾಕಷ್ಟು ಮಂದಿ, ಯಾರು ಒಪ್ತಾರೆ ಅದನ್ನು? ತಪ್ಪು. ವೇದಗಳು ಅದನ್ನು ಒಪ್ಪಿಲ್ಲ. ವಾಸ್ತವವಾಗಿ ಋಗ್ವೇದದಲ್ಲಿ ಬಹಳ ಸುಸ್ಪಷ್ಟವಾಗಿ ಹೇಳ್ತಾನೆ ಆ ಋಷಿ, ಗಂಡನನ್ನು ಕಳೆದುಕೊಂಡಂಥ ಹೆಣ್ಣು ಏನು ಮಾಡಬೇಕು ಪ್ರಶ್ನೆ ಋಗ್ವೇದದಲ್ಲಿ ಬರ್ತಕ್ಕದ್ದು. 20ನೇ ಶತಮಾನ, ಈಗಲೂ ನಾವು ಮುಕ್ತವಾಗಿ ಯೋಚನೆ ಮಾಡ್ತಾ ಇಲ್ಲ ಸ್ವಾಮಿ. ವಿಧವಾ ವಿವಾಹ ಅಂದ್ರೆ ಈಗಲೂ ಪ್ರಶ್ನೆ ಇದೆ. ಗಂಡನನ್ನು ಕಳ್ಕೊಂಡವಳಿಗೆ ಮತ್ತೊಂದು ವಿವಾಹವೇ ಈಗಲೂ ಚರ್ಚೆ ಮಾಡ್ತೀವಿ ನಾವು. ಋಗ್ವೇದದಲ್ಲಿ ಹೇಳುತ್ತೆ, ಗಂಡನನ್ನು ಕಳೆದುಕೊಂಡಂತ ಹೆಣ್ಣಿಗೆ ಮೊಟ್ಟ ಮೊದಲು ತಕ್ಷಣ ಮದುವೆ ಮಾಡಬೇಕು ಅಂತ ಹೇಳುತ್ತೆ. ಸುಮಂಗಲಿ ಅಮಂಗಲಿ ಇಲ್ಲ ಅಲ್ರಿ. ನೀವು ಕುಂಕುಮ ಇಟ್ಟುಕೊಳ್ಳೋದು, ಹೂ ಮುಡ್ಕೊಳ್ಳೋದು, ಬಳೆ ತೊಟ್ಟುಕೊಳ್ಳೋದು ಗಂಡ ಬರೋಕ್ ಮುಂಚಿನಿಂದಲೂ ಮಾಡ್ತಾ ಇರ್ತೀರಿ. ಅದೇನು ಗಂಡ ಹೋಗ್ತಿದ್ದ ಕಿತ್ತಾಕ್ಬೇಕದನ್ನೆಲ್ಲನೂ? ಅರ್ಥವೇ ಇಲ್ಲ. ಧಾರ್ಮಿಕ ಕ್ರಿಯೆಗಳಲ್ಲಿ ಭಾಗವಹಿಸಕೂಡುದು ಅಂತ ಯಾವ ವೇದವೂ ಹೇಳಿಲ್ಲ. ಹಾಗೆ ನೋಡಿದರೆ ಶ್ರೀಮದ್ ರಾಮಾಯಣದಲ್ಲಿ ನಿಮಗೆ ಗೊತ್ತೇ, ದಶರಥ ರಾಜನ ಪ್ರೇತ ಕರ್ಮಗಳನ್ನು ಮಾಡಲಿಕ್ಕೆ, ತರ್ಪಣವನ್ನು ಕೊಡಲಿಕ್ಕೆ ಶ್ರೀರಾಮರು ಹೇಳ್ತಾರೆ, ಸೀತೆಯನ್ನು ಮುಂದಿಟ್ಟುಕೊಂಡು ನಡೆಯಿಂತರು. ನಿಮಗೆ ಗೊತ್ತೇ, ಸಂಧ್ಯಾ ವಂದನೆಯನ್ನು ಮಾಡ್ತಾ ಇದ್ದದ್ದು ಸೀತೆ, ಕೌಸಲ್ಯೆ, ತಾರ. ದಾಖಲೆಗಳಿದೆ ರಾಮಾಯಣದಲ್ಲಿ, ವೇದಗಳಲ್ಲಿ. ಇದು ಈ ಒಂದು ಅನಿಷ್ಟ ನಮ್ಮಲ್ಲಿ ಚಾರಿತ್ರಿಕವಾದ ಒಂದು ಸಂದರ್ಭದಿಂದ ಬಂತು. ಅದನ್ನು ಯಾರೂ ಇಲ್ಲ ಅನ್ಲಿಕ್ಕಾಗಲ್ಲ. ಆಗಿನ ಕಾಲಕ್ಕೆ ಅಂಥ ನಿಯಮಗಳು ಬೇಕಾಯಿತು ನಮಗೆ. ಯಾವಾಗ? ಮುಸಲ್ಮಾನರ ದಬ್ಬಾಳಿಕೆ ನಮ್ಮಲ್ಲಿ ಜಾಸ್ತಿ ಆಯಿತು ಒಂದು ಕಾಲದಲ್ಲಿ. ಆ ಔರಂಗಜೇಬ ಅನ್ನುವನು ಇಡೀ ಭಾರತವನ್ನು ಆಕ್ರಮಿಸಿಬಿಟ್ಟ. ಎಂಥ ಕ್ರೂರ ಶಾಸನಗಳು ಔರಂಗಜೇಬನ ಕಾಲದಲ್ಲಿ ಆಯಿತು ಅಂದರೆ, ಮುಸಲ್ಮಾನರ ಬಗ್ಗೆ ವಿರೋಧ ಮಾಡೋ ಹಾಗೆ ಇಲ್ಲ, ಎಲ್ಲ ದಾಖಲಿದೆ ಚರಿತ್ರೆಯಲ್ಲಿ. ಸ್ವಾಮಿ ಕೇಳಿದ್ದೀರಾ ನೀವೆಲ್ಲ? ಮಾಧ್ಯಮಿಕ ಶಾಲೆಯಲ್ಲಿ ಓದ್ತಾ ಇದ್ದಾಗ ಜಸಿಯಾ ತಲೆಗಂದಾಯ ಅಂತ ಕೇಳಿರ್ಬೇಕು ನೀವೆಲ್ಲಾನು. ಅಂದರೆ
ಒಬ್ಬ ಹಿಂದೂ ಮನೆಯಲ್ಲಿ ಒಂದು ಮಗು ಹುಟ್ಟಿದರೆ ಅವನಿಗೆ ದಂಡ ಹಾಕ್ತಾ ಇದ್ದು. ಅಂಥ ಕ್ರೂರ ಶಾಸನಗಳಿತ್ತು ಭಾರತದಲ್ಲೊಮ್ಮೆ. ಆಗ ಈ ವಿವಾಹಿತಳಾಗಿ ಒಂದು ಹೆಣ್ಣು ಗಂಡನ ಮನೆಗೆ ಹೋದಾಗ, ಆಕೆ ವಿಧವೆಯಾದಾಗ ಆಕೆ ಅತಂತ್ರಳಾಗಿಬಿಡ್ತಾ ಇದ್ಲು. ಗಂಡನ ಮನೆಯಲ್ಲಿ ಸ್ಥಾನ ಇರ್ತಾ ಇರಲಿಲ್ಲ. ತವರು ಮನೆಗೆ ವಾಪಸ್ ಬರತಕ್ಕಂಥದ್ದು ಪ್ರಶ್ನೆ ಆಗಿಬಿಡ್ತಾ ಇತ್ತು, ಅಭಿಮಾನದ ಪ್ರಶ್ನೆ ಆಗೋದು. ಆಕೆ ಅಲ್ಲಿರಬೇಕೋ ಇಲ್ಲಿರಬೇಕೋ ಗೊತ್ತಾಗ್ತಾ ಇರಲಿಲ್ಲ. ಗಂಡ ನಿಲ್ಲದ ಸ್ಥಿತಿಯಲ್ಲಿ ಆ ಹೆಣ್ಣಿಗೆ ರಕ್ಷಣೆ ಬೇಕಾಗಿತ್ತು. ಯಾಕೆ ಎಂದರೆ ಆಗಿನ ಈ ದುರ್ಮಾರ್ಗ ದುರ್ವರ್ತಕ ಮುಸಲ್ಮಾನ್ ಸೈನಿಕರು ಇಂತಹ ಅನಾಥ ಮಹಿಳೆಯರನ್ನು ಹಾರಿಸ್ಕೊಂಡು ಹೋಗ್ಬಿಡ್ತಾ ಇತ್ತು. ಆಗ್ಗೆ ನಮ್ಮ ಈ ಬ್ರಾಹ್ಮಣರಿಗೆ ಸ್ವಲ್ಪ ಶಕ್ತಿ ಕಡಿಮೆ ದೈಹಿಕವಾಗಿ, ಬರೀ ಬುದ್ಧಿ ಇಲ್ಲಿತ್ತಷ್ಟೇನೆ. ನಾವೆಲ್ಲ ದುರ್ಬಲರು ಬ್ರಾಹ್ಮಣರು ದೈಹಿಕವಾಗಿ. ಹೀಗಾಗಿ ಅವರೆಲ್ಲ ಕೂತ್ಕೊಂಡು ಒಂದು ಯೋಚನೆ ಮಾಡಬೇಕಾಯಿತು. ಕತ್ತಿಯ ಮುಂದೆ, ಈಟಿಗೆ ಮುಂದೆ, ಶೂಲದ ಮುಂದೆ ನಮ್ಮ ಮಂತ್ರ ತಂತ್ರ ನಡೀತಾ ಇರಲಿಲ್ಲ. ಈ ಹೆಣ್ಣು ಮಕ್ಕಳನ್ನ ಅವರಿಗೆ ಬಲಿಯಾಗದಂತೆ ಉಳಿಸೋದಕ್ಕೆ ಏನು ಮಾಡಬೇಕು? ಆಗಿನ ಬ್ರಾಹ್ಮಣ ಮುಖಂಡರು ಇದು ಬ್ರಾಹ್ಮಣರಲ್ಲೇ ಜಾಸ್ತಿ ಇರೋದು, ಬ್ರಾಹ್ಮಣರ ಮುಖಂಡರು ತೀರ್ಮಾನ ತಗೊಂಡ್ರು. ಆಕೆಯನ್ನ ವಿರೂಪ ಮಾಡಬೇಕು ಅಂತ. ತಲೆಯನ್ನು ಬೋಳಿಸಬೇಕು, ಸುಗಂಧಗಳು ಕೊಡ್ಕೊಡುದು, ಕೆಂಪು ಸೀರೆ ಉಡಬೇಕು, ನೋಡ್ಲಿಕ್ಕೆ ಚೆನ್ನಾಗಿ ಕಾಣಬಾರದು. ಚೆನ್ನಾಗಿ ಕಾಣದೇ ಇದ್ದಾಗ ಹಾರಿಸ್ಕೊಂಡು ಹೋಗ್ತಿರಲಿಲ್ಲ. ಈ ಪದ್ಧತಿ ನೀವೇನು ವರ್ಣನೆ ಮಾಡಿದ್ದೀರಿ ಅದು ಆಗ್ಗೆ ಬಂದದ್ದು, ಚಾರಿತ್ರಿಕವಾಗಿ ವೈದಿಕವಾಗಿಲ್ಲ, ಉಪನಿಷತ್ತುಗಳಲ್ಲಿಲ್ಲ. ಆದರೆ ಆ ಕಾಲ ಹೋಯಿತು, ಆ ದಬ್ಬಾಳಿಕೆ ಮುಗಿಯಿತು, ಮತ್ತೆ ಪುನಃಸ್ಥಿತಿಗೆ ವಾಪಸ್ ಬರ್ತಾ ಇದ್ದೀವಿ. ಆದರೆ ನಮ್ಮ ಹಣೆ ಬರಹ ಏನಾಗಿದೆ ಅಂದ್ರೆ ಒಂದ್ಸಲ ಬಂದ್ಬಿಡ್ತಲ್ಲ, ಅದನ್ನು ಬದಲಾವಣೆ ಮಾಡೋಕ್ಕಾಗಲ್ಲ ಅಂತೀವಿ ನಾವು. ಆದ್ದರಿಂದ ವಿಧವೆಯರು ಧರ್ಮ ಕಾರ್ಯಗಳಲ್ಲಿ ಭಾಗವಹಿಸಬಾರದಾದ್ರೆ ಭಾಗವಹಿಸಬೇಕು ಅಂತೀನಿ. ನೀವು ಭಾಗವಹಿಸಬೇಕು ಅಷ್ಟೇನೆ. ಹಾಗೆ ನೋಡಿದ್ರೆ ನಾನು ಉಪನಯನ ಮಾಡಿಕೊಂಡಾಗ ನನಗೆ ಗೊತ್ತಿಲ್ಲ ಎಷ್ಟು ಜನಕ್ಕೆ ಇದು ಪ್ರಿಯವಾಗುತ್ತೋ. ನಾನು ಉಪನಯನ ಮಾಡಿಕೊಂಡಿದ್ದು ಸ್ಮಶಾನದಲ್ಲಿ. ಶ್ರೀರಾಮರಾಯರೇ, ನಾನು ವಿದ್ಯಾರ್ಥಿಯಾಗಿದ್ದ ನಮ್ಮ ತಂದೆ ಹೋಗಿಬಿಟ್ರು. ನನಗೆ ಉಪನಯನ ಆಗಿರಲಿಲ್ಲ. ಇನ್ನು ನಮ್ಮ ತಂದೆಯ ಪ್ರೇತ ಸಂಸ್ಕಾರವನ್ನು ನಾನೇ ಮಾಡಬೇಕು ಅಂತ ನಿರ್ಣಯ ಮಾಡಿದೆ. ನನಗೆ ಯಾರು ಬೆಂಬಲ ಕೊಟ್ಟಿರಲಿಲ್ಲ, ಅವಾಗಿನ ಹುಡುಗ ನಾನು. ಇಲ್ಲ ಯಾರೋ ಬೇರೆಯವರು ಮಾಡಬೇಕು ಅಂದರು. ನಮ್ಮಪ್ಪನ ಹೆಣ ನಾನಲ್ಲಿ ಇನ್ಯಾರು ಸುಡೋದು ಅಂದೆ ನಾನು. ಆದರೆ ಪುಣ್ಯವಾಸ ಅಷ್ಟೊತ್ತಿಗೆ ನಾನಲ್ಲೇ ಧರ್ಮಶಾಸ್ತ್ರ ಓದಿದ್ದೆ. ನಾನು ಹೇಳಿದೆ, ನಮ್ಮಪ್ಪನನ್ನು ಸುಟ್ಟ ಚಿತೆಯ ಪಕ್ಕದಲ್ಲೇ ನನಗೆ ಉಪನಯನ ಆಗಬೇಕು ಒಂದೇ. ನಮ್ಮ ಊರಿನ ಯಾವ ಶಾಸ್ತ್ರಿಗಳು ಒಪ್ಕೊಳ್ಳಿಲ್ಲ ಅದಕ್ಕೆ. ನಾನು ಹೇಳಿದೆ, ಶೃಂಗೇರಿ ಮಠಕ್ಕೆ ಬರೀರಿ ಇದನ್ನ, ಆ ಸ್ವಾಮಿಗಳು ಒಪ್ಕೊಳ್ತಾರ ಕೇಳಿ. ಅವ್ರು ಒಪ್ಕೊಂಡ್ರೆ ನಾನು ಆಗ್ತೀನಿ ಅಂತ. ನಮ್ಮಲ್ಲಿ ಕಂಠಂಭಟ್ರು ಸುಬ್ಬಾ ಭಟ್ರು ಅಂತ ಒಬ್ಬ ಪುರೋಹಿತರು, ನಾನು ಈಗಲೂ ನೆನಪಿಸ್ಕೋಬೇಕು, ಎಷ್ಟೋ ವರ್ಷಗಳ ಹಿಂದಿನ ಮಾತು. ಅವ್ರು ಹೇಳಿದರು, ಪ್ರಕಾಶ್ ರಾವ್ ಹೇಳ್ತಾ ಇದ್ದಾನೆ ಅಂದ್ರೆ, ಇನ್ನು ಹುಡುಗ ನಾನು ಅವಾಗ. ಅವನು ಹೇಳ್ತಾ ಏನೋ ಸತ್ಯ ಇರ್ಬೇಕಯ್ಯ, ಮೊದಲು ಉಪನಯನ ಮಾಡಿಬಿಟ್ಟು ಆಮೇಲೆ ಸ್ವಾಮಿಗಳನ್ನ ಕೇಳೋಣ ಅಂದ್ರು. ನಮ್ಮ ಊರಿನ ಎಲ್ಲ ಪುರೋಹಿತರು ವಿರೋಧ ಆಯ್ತು ಅವರಿಗೆ. ನಾನು ನಮ್ಮಪ್ಪನ ಚಿತೆಯ ಪಕ್ಕದಲ್ಲಿ ಕೂತ್ಕೊಂಡು ನಮ್ಮ ತಂದೆಯ ಹೃದಯ ಭಾಗದಲ್ಲಿ ತೆಂಗಿನಕಾಯಿಯನ್ನು ಸ್ಥಾಪನೆ ಮಾಡಿ ಅಲ್ಲಿಂದ ನಾನು ಉಪದೇಶ ತಗೊಳ್ತಾ ಇದ್ದೀನಿ ಅಂತ ಹೇಳಿ ನಾನು ಉಪನಯನ ಮಾಡಿಕೊಂಡು ಬಹಳ ಗಲಾಟೆ ಮಾಡಿಕೊಂಡು ಎಲ್ಲರ ವಿರೋಧದ ಮಧ್ಯದಲ್ಲಿ ಸುಮಾರು ಒಂದು 5 ದಿವಸಗಳಿಗೆ ಶೃಂಗೇರಿಯಿಂದ ಉತ್ತರ ಬಂತು. ಆ ಹುಡುಗ ಮಾಡ್ತಾ ಇರೋದು ಸರಿ, ಧರ್ಮಶಾಸ್ತ್ರ ಅದನ್ನು ಒಪ್ಪಿಕೊಳ್ಳುತ್ತೆ. ಆದರೆ ಅವರು ಕೆಲವು ನಿಯಮಗಳನ್ನು ಹೇಳಿದರು. ಇಷ್ಟು ದಿವಸ ಆದ್ಮೇಲೆ ಅವ್ರು ಹೀಗಾಗಬೇಕು ಹಾಗಾಗಬೇಕು ಅಂತ. ಅದೆಲ್ಲ ಮಾಡೋಣ ಬಿಡಿ ಅಂತ. ಇದು ಸರಿನಲ್ಲ. ನಾನು ಈ ಒಂದು ಪುಟ್ಟ ವಿಷಯವನ್ನು ಯಾಕೆ ನಿಮ್ಮ ಗಮನಕ್ಕೆ ತರ್ತಾ ಇದ್ದೇನೆ ಅಂದ್ರೆ, ಏನೋ ನಾವು ಹಾಕೊಂಡಿರತಕ್ಕಂತಹ ಕಟ್ಟಳೆಗಳನ್ನ ಯಾವುದೋ ಕಾಲಕ್ಕೆ ಬಂದವನ್ನ ನಾವು ಬಿಡಬೇಕು ಆ ಕಡೆಗೆ, ಅದಕ್ಕೆ ಜ್ಯೋತಿ ಬೀಳಬೇಕಾಗಿಲ್ಲ. ಆದ್ದರಿಂದ ವಿಧವೆಯರು, ನನಗೆ ಬಹಳ ಜನ ಕೇಳ್ತಾರೆ ಪ್ರಶ್ನೆ, ಲಲಿತಾ ಸಹಸ್ರನಾಮ ಓದಬಹುದೇ, ಓಂಕಾರ ಹೇಳಬಹುದೇ, ಬೀಜಾಕ್ಷರ ಎಲ್ಲವೂ ಮಾಡಬಹುದು. ಅಪುತ್ರಸ್ಯ ಗತಿರ್ನಾಸ್ತಿ, ಇದು ಗಂಡಸರು ಮಾಡಿರೋದೆ. ಗಂಡು ಮಕ್ಕಳಿಲ್ಲದೆ ಇದ್ರೆ ಇಲ್ವೇ ಇಲ್ಲ ಅಂತಂತ. ಏನಿಲ್ಲ, ನರಕ ಆಗಿಬಿಡುತ್ತೆ ಅಂತ. ನರಕ ಸ್ವರ್ಗ ಎರಡು ನಾವು ನೋಡೇ ಇಲ್ಲ. ಹಾಗೆ ಹೇಳ್ತಾ ಇದ್ದೀವಿ. ಪುತ್ರರು ಅವರ ಅಪ್ಪ ಅಮ್ಮನ ನೋಡ್ಕೊಳ್ಳೋದು ಅಷ್ಟರಾಗೆ ಇದೆ. ಅದರಲ್ಲೂ ಈಗಿನ ಕಾಲದಲ್ಲಿ ಏನಾದರೂ ಅಪ್ಪ ಅಮ್ಮಂದಿರಿಗೆ ಮುದಿತನದಲ್ಲಿ ಸ್ವಲ್ಪ ಬೆಲೆ, ರಕ್ಷಣೆ, ಮರ್ಯಾದೆ ಇದೆ ಅಂದ್ರೆ ಅದು ಹೆಣ್ಣು ಮಕ್ಕಳಿಂದಲೇನೆ. ಹಾಗಂತ ಎಲ್ಲ ಗಂಡಸರು ಅಲ್ಲ, ಪಾಪ ನೀವು ಕೂತಿರೋ ಗಂಡಸರೆಲ್ಲ ಒಳ್ಳೆಯವರೇನೆ, ನೀವೆಲ್ಲ ಚೆನ್ನಾಗಿ ನೋಡಿಕೊಳ್ಳಬಹುದು. ಆದರೆ ನಾವು ನೋಡ್ತೀವಿ, ಸ್ವಾಮಿ ನಾವು ಪಾಶ್ಚಾತ್ಯ ಸಂಸ್ಕೃತಿಗೆ ತಲೆ ಕೊಟ್ಟಿದ್ದರಿಂದ, ಡಾಲರ್ಗಳ ವ್ಯಾಮೋಹಕ್ಕೆ ಬಿದ್ದು ಅಮೆರಿಕಾ ಕಡೆಗೆ ಕಣ್ಣು ಬಿಟ್ಟು ನೋಡ್ತಾ ಇರೋದ್ರಿಂದ
ನಮ್ಮ ಮಕ್ಕಳಿಗೆಲ್ಲ ನಾವು ಅಮೆರಿಕಾದ ರುಚಿಯನ್ನು ಹತ್ತಿಸ್ತೀವಿ. ಆ ಮಗು ಹುಟ್ಟುತ್ತಾ ಇದ್ದ ಹಾಗೆ ಅಮೆರಿಕಾ ಕಲ್ಪನೆ ಕೊಡ್ತಾ ಹೋಗ್ತೀವಿ. ಏನಯ್ಯ ನಿನ್ನ ಉದ್ದೇಶ ಅಂದ್ರೆ ಅಮೆರಿಕಾ ಬಗ್ಗೆ ಮಾತಾಡ್ತಾನೆ. ಇಲ್ಲಿನ ಗಂಗಾ ನದಿ ಬಗ್ಗೆ ಮಾತಾಡೋದಿಲ್ಲ, ಇಲ್ಲಿನ ಸಂಗೀತದ ಬಗ್ಗೆ ಮಾತಾಡೋದಿಲ್ಲ, ಇಲ್ಲಿನ ಕಾವ್ಯದ ಬಗ್ಗೆ ಮಾತಾಡೋದಿಲ್ಲ, ಕಲೆ ಬಗ್ಗೆ. ನಮ್ಮ ಹಣೆ ಬರಹ ನಾವು ಮಾಧ್ಯಮಿಕ ಶೇಕ್ಸ್ಪಿಯರ್ ಅನ್ನೋತೀವ್ರಿ, ಕುಮಾರವ್ಯಾಸ ಅನ್ನೋದಲ್ಲ. ನಮ್ಮ ಕಲ್ಪನೆಗಳೆಲ್ಲ ಬರೀ ವಿದೇಶ ಇರುತ್ತೆ. ಯಾಕೆ ಗೊತ್ತಿಲ್ಲ, ದುಡ್ಡು ಸಿಗುತ್ತೆ. ಆ ಒಂದು ಕಾರಣ ಬಿಟ್ರೆ ಇನ್ನು ಯಾವ ಕಾರಣವೇ ಇಲ್ಲ ನಿಮಗೆ. ನೀವು ಅಂದ್ಕೊಂಡ್ಬಿಡ್ತೀರಿ. ಸಾವಿರ ಕುಟುಂಬಗಳನ್ನು ನಾನು ಇವತ್ತು ನೋಡ್ತಾ ಇದ್ದೀನಿ ಬೆಂಗಳೂರು ಆ ಕಡೆಗಿಲ್ಲ. ನನಗೆ ಇಲ್ಲಿನ ವಿಷಯ ಗೊತ್ತಿಲ್ಲ, ಸುರತ್ಕಲ್ನಲ್ಲಿ ಹೇಗಿದೆಯೋ ಅಂತ. ಬೆಂಗಳೂರು, ಮೈಸೂರು, ತುಮಕೂರುಗಳಲ್ಲಿ ಆ ವೃದ್ಧ ದಂಪತಿಗಳನ್ನು ನೋಡ್ತೀನಿ ನಾನು. ಅವರ ಮಗನಿಗೆ ಅಮೆರಿಕ ಹುಚ್ಚು ಹತ್ತಿಸಿಬಿಟ್ಟು ಅವನಿಗೆ ಅಮೆರಿಕ ಕಳಿಸಿಬಿಡ್ತಾರೆ. ಆ ಮಗನು ಸಾಕಷ್ಟು ಡಾಲರ್ಗಳನ್ನು ಕಳಿಸೋಕೆ ಶುರು ಮಾಡ್ತಾನೆ. ಇವರಿಗೆ ಮಹಾ ಸಂತೋಷ. ಮಗ ಏನು $1000 ಕಳಿಸ್ತಾನೆ ಅಂತ ಮನೆ ಕಟ್ತಾರೆ, ಎಲ್ಲ ಮಾಡ್ತಾರೆ. ಆಮೇಲೆ ಅವನು ಕಳಿಸ್ತಾನೆ ಒಂದು ಭಾವಚಿತ್ರವನ್ನು. ಇವಳು ನಾನು ಮದುವೆ ಆಗಿಬಿಟ್ಟಿದ್ದೀನಿ ಅಂತ. ಇವ್ರು ಮೊದಲನೇ ಸಲ ಹೃದಯಾಘಾತ ಆಗುತ್ತೆ ಅವ್ರಿಗೆ. ಅವ್ರು ಕಲ್ಪನೆ ಮಾಡ್ಕೊಂಡು ವಾಪಸ್ ಬರ್ತಾನೆ, ಇಲ್ಲಿ ಯಾವುದೋ ಹುಡುಗಿ ಕೊಟ್ಟು ಮದುವೆ ಮಾಡೋಣ ಅಂತಿರ್ತಾರೆ. ಇಲ್ಲ, ಇನ್ನೊಂದು ವರ್ಷಕ್ಕೆ ಬರುತ್ತೆ, ಅವನು ಬಿಟ್ಟು ಇನ್ನೊಬ್ಬನಾಗಿದ್ದೀನಿ ಅಂತ. ಇನ್ನೊಂದು ಭಾವಚಿತ್ರ ಬರುತ್ತೆ, ಮೊಮ್ಮಕ್ಕಳು ಹುಟ್ಟಿದ್ದಾರೆ ಅಂತ. ಇವ್ರು ಬರೀ ಭಾವಚಿತ್ರಗಳು ನೋಡ್ತಿರ್ಬೇಕಷ್ಟೇನೆ, ದುಡ್ಡು ಕಳಿಸ್ತಾ ಇರ್ತಾನೆ. ಭಾವಚಿತ್ರಗಳನ್ನು ನೋಡಿ 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 ಸತ್ತು ಹೋಗ್ತಾನೆ. ಎಷ್ಟು ಕುಟುಂಬಗಳು ಅಳ್ತಾ ಇರೋದು ನೋಡಿಲ್ಲ ನಾನು. ಮೇಲ್ನೋಟಕ್ಕೆ ನಗ್ತಾ ಇರ್ತಾರೆ, ದುಡ್ಡು ಕಳಿಸ್ತಾನೆ, ಮಗ ಚೆನ್ನಾಗಿ ಮನೆ ಕಟ್ಟಿದ್ದಾರೆ, ಅದಿದೆ. ಒಳೊಳಗೆ ಕೊರಗ್ತಾರ್ರಿ ಇವರು. ನಮ್ಮ ಮಕ್ಕಳನ್ನ ಕಳ್ಕೊಂಡ್ಬಿಟ್ಟು ವಿದೇಶಕ್ಕೆ ಕಳಿಸಿ ಅಂತ. ಈ ವಿದೇಶಿ ವ್ಯಾಮೋಹ ನಮಗೆ ಜಾಸ್ತಿಯಾಗಿ ಆಗಿ ಸಾಕ್ಬಿಡಿ. ನನಗೆ ಬೇರೆ ಬೇರೆ ಶುರುವೇ ಆಗಲ್ಲ ಉಪನ್ಯಾಸನೇ ಹೇಳೋದು. ಇನ್ನು ಕೊನೆಯದು ಜಾಸ್ತಿನೇ ಆಗ್ಬಿಡ್ತು. ಕೊನೆಯದೊಂದು ಉತ್ತರ ಹೇಳಿ ಇಂದಿನ ಉಪನ್ಯಾಸವನ್ನು ಆರಂಭ ಮಾಡೋಣ.